ಕಾಂಗ್ರೆಸ್ ವರ್ಸಸ್ ಆರ್ಎಸ್ಎಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ರಂಗನಾಥ್ ಭಾರದ್ವಾಜ್. ಯಾಕೋ ಈ ಸಮರ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ನಿನ್ನೆಯಿಂದ ನೋಡ್ತಾ ಇದೀವಿ ನಾವು, ಟ್ವೀಟ್ಗಳ ಮೇಲೆ ಟ್ವೀಟ್ಗಳು ಬರ್ತಾ ಇವೆ. ಕಾಂಗ್ರೆಸ್ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಆರ್ಎಸ್ಎಸ್ ನ ಟಾರ್ಗೆಟ್ ಮಾಡಲೇಬೇಕು ಅಂತ ಈಗ ನಿರ್ಧಾರ ಮಾಡೋಣ ಕಾಣ್ತಾ ಇದೆ. ಹೀಗಾಗಿನೇ ನಪಂಸಕ, ಗುಳ್ಳೆನರಿ, ಭಯೋತ್ಪಾದಕ ಒಂದ ಎರಡ ಶಬ್ದಗಳ ಬಳಕೆ. ಯಾಕೆ ಇದ್ದಕ್ಕಿದ್ದ ಹಾಗೆನೇ ಕಾಂಗ್ರೆಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಎಸ್ಎಸ್ ನ ಟಾರ್ಗೆಟ್ ಮಾಡ್ತಾ ಇದೆ? ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ನಿಜಕ್ಕೂ ಇದರ ಹಿಂದಿರುವಂಥ ಲೆಕ್ಕಾಚಾರಗಳೇನು? ಹೇಳಿ ಕೇಳಿ, ಇದು ಚುನಾವಣಾ ವರ್ಷ. ಈ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ಎತ್ತಿ ಒಂದಷ್ಟು ಕೆದಕಿ ಅದನ್ನು ಜನರ ಮುಂದಿಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆಯಾ? 3-4 ದಿನಗಳ ಹಿಂದೆನೇ ಈ ಚರ್ಚೆ ಶುರುವಾದಂಥ ಸಂದರ್ಭದಲ್ಲಿ, ವಾಕ್ಸಮರಗಳು ಶುರುವಾದಂಥ ಸಂದರ್ಭದಲ್ಲಿ ಹಲವಾರು ಜನ ಪ್ರಶ್ನೆಗಳನ್ನು ಎತ್ತಿದ್ರು. ನೀವು ಒಂದು ಸಂಗತಿನ ಗಮನಿಸಬೇಕು. ವೇದಿಕೆ ಮೇಲೆ ಕೂತಂಥವರು ಸಿದ್ದರಾಮಯ್ಯವರು ಬಹಳ ಜೋಶಾಗಿ ಮಾತಾಡ್ತಾ ಇದ್ರು. ಆ ಕಡೆಗೆ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲಿ ಸ್ವತಃ ಖರ್ಗೆ ಅವರು ಧ್ವನಿಗೂಡಿಸಿದರು. ಆದರೆ ಡಿ.ಕೆ. ಶಿವಕುಮಾರ್ ಮುಖದಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಆಗಲಿಲ್ಲ. ಎಲ್ಲರಿಗೂ ಅನಿಸ್ತಾ ಇತ್ತು ಇದೆಲ್ಲೋ ಅನಗತ್ಯವಾಗಿ ಎಲ್ಲೆಲ್ಲೋ ಹೋಗ್ತಾ ಇದ್ದೀನೋ ಅನ್ನುವಂಥ ಮಾತು. ಯಾಕಂದ್ರೆ ಮೊದಲಿಂದ ಇಲ್ಲಿ ತನಕ ಈ ಸಂಘದ ವಿರುದ್ಧವಾಗಿ ಟಾರ್ಗೆಟ್ ಮಾಡ್ಕೊಂಡು ಬಂದು ಸಾಧಿಸಿರುವಂಥದ್ದೇನು ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆಯನ್ನೇನೆ. ಹೀಗಾಗಿ ಈ ವಿಚಾರವನ್ನು ಅನಗತ್ಯವಾಗಿ ಯಾಕೆ ಕಿತ್ತಬೇಕು ಅನ್ನುವಂಥ ಭಾವನೆ ಬಹುಶಃ ಕೆಪಿಸಿಸಿ ಅಧ್ಯಕ್ಷರ ಮನಸ್ಸಲ್ಲಿ ಇತ್ತೇನೋ. ಹಾಗಾಗಿ ಅವರು ಯಾವ ಪ್ರತಿಕ್ರಿಯೆಯನ್ನು ಕೂಡ ಅಲ್ಲಿ ವ್ಯಕ್ತಪಡಿಸ್ತಿಲ್ಲ. ಇನ್ನು ನೋಡಿ, ಇನ್ನು ಇದು ಮುಂದುವರಿತಾ ಇದೆ. ಟ್ವೀಟ್ಗಳ ಮೇಲೆ ಟ್ವೀಟ್ಗಳು ಬರ್ತಾ ಇವೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಮಹಾತ್ಮ ಗಾಂಧಿ ಕೊಂದಂಥವರು, ಜೊತೆಗೇನು ಅಂದರೆ ಇವರೆಲ್ಲ ಭಯೋತ್ಪಾದಕರು, ನಪಂಸಕರು, ಒಂದ ಎರಡ ಈ ರೀತಿ ಮಾತು. ಇದಕ್ಕೆ ಬಿಜೆಪಿ ನಾಯಕರು ಕೂಡ ತಿರುಗೇಟನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಜೊತೆಗೇನು ಅಂತಂದರೆ ಆರ್ಎಸ್ಎಸ್ ಅನ್ನುವಂಥದ್ದು ಇದೆಯಲ್ಲ, ಅದು ಗುಳ್ಳೆನರಿ ಸಂಘಟನೆ ಅನ್ನುವಂಥ ಮಾತನ್ನು ಕೂಡ ಕಾಂಗ್ರೆಸ್ ಹೇಳಿದೆ. ಜೊತೆಗೇನು ಅಂತಂದರೆ ದೇಶದ್ರೋಹಿ ಸಂಘಟನೆ. ಸಿದ್ದರಾಮಯ್ಯನವರಂತೂ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಉಲ್ಲೇಖ ಕೊಟ್ಟಿದ್ದಾರೆ. ನೀವು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಧ್ವಜವನ್ನು ಹಾರಿಸಿ, ಅಂದರೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಂತ ಹೇಳಿದ್ರೆ, ಇವರು ಅಪ್ಪಿತಪ್ಪಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಿಲ್ಲ. ಆರ್ಎಸ್ಎಸ್ ಕಚೇರಿಯ ಮೇಲೆ ಇವರು ಭಗವದ್ಧ್ವಜವನ್ನು ಹಾಕಿದರು. ಸೊ ಇಂಥವ್ರನ್ನ ನೀವು ದೇಶಭಕ್ತರು ಅಂತ ಹೇಗೆ ಹೇಳ್ತೀರಿ ಎನ್ನುವಂಥದ್ದು ಅವರ ಪ್ರಶ್ನೆ. ಜೊತೆಗೇನು ಅಂತಂದರೆ, ಈ ಗೋಡ್ಸೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಗೋಡ್ಸೆ ಎಲ್ಲಿದ್ದರು, ಯಾರ್ಯಾರು ಅವರಿಗೆ ಟ್ರೈನಿಂಗ್ ಕೊಟ್ಟರು, ಏನು ಎತ್ತ, ಅವರ ಹಿನ್ನೆಲೆ ಏನು, ಇದನ್ನೆಲ್ಲ ಕೆದಕೋದ್ರ ಮುಖಾಂತರ ಎಲ್ಲೋ ಕಡೆಗೆ ಏನಂದರೆ ಗಾಂಧಿ ಕೊಂದಂಥವರಿಗೂ ಆರ್ಎಸ್ಎಸ್ನವ್ರಿಗೂ ಸಂಬಂಧ ಇದೆ, ಆರ್ಎಸ್ಎಸ್ ದೇಶ ವಿರೋಧಿ ಸಂಘಟನೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ಇದನ್ನು ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಯಾಕೆ? ಜೊತೆಗೆ ಆ ಟ್ವೀಟಲ್ಲಿ ಯಾವ್ಯಾವ ಅಂಶಗಳನ್ನು ಉಲ್ಲೇಖಿಸಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಏನು ಹೇಳ್ತಾರೆ, ಬನ್ನಿ ಒಂದು ವರದಿ ನೋಡೋಣ. ಅದೆಂತ ಕಡುಕೋಪ, ಸಂಘ ಪರಿವಾರದ ಮೇಲೆ ರಾಜ್ಯ ಕಾಂಗ್ರೆಸ್ ಏನ್ಗೆ ಪ್ರತಾಪ. ಒಂದೊಂದೇ ಟ್ವೀಟ್ ಬೆಂಕಿಯಂತ ಮಾತು, ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟು, ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಫೈಟ್. ಎಸ್, ಸಂಘ ಪರಿವಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ಹೋದಲ್ಲಿ ಬಂದಲ್ಲಿ ಆರ್ಎಸ್ಎಸ್ ವಿರುದ್ಧ ಕೆಂಡ ಉಗುಳುತ್ತಿದ್ದಾರೆ. ಇಂತಹದ್ರ ನಡುವೆ ಸಿದ್ದು ಸಮರಕ್ಕೆ ಧ್ವನಿಗೂಡಿಸಿದ ರಾಜ್ಯ ಕಾಂಗ್ರೆಸ್ ಆರ್ಎಸ್ಎಸ್ ವಿರುದ್ಧ ಮೈ ಕೊಡವಿ ನಿಂತಿದೆ. ಟ್ವಿಟರ್ನಲ್ಲಿ ಸಮರದ ಕಹಳೆಯನ್ನೇ ಊದಿದೆ. ಹಾಗಿದ್ರೆ ಆರ್ಎಸ್ಎಸ್ಗೆ ರಾಜ್ಯ ಕಾಂಗ್ರೆಸ್ ಕುಟುಕಿದ್ದೇನೋ? ಸಂಘ ಪರಿವಾರಕ್ಕೆ ಕೊಟ್ಟ ಬಿರುದು ಎಂತಹದ್ದು? ಕಾಂಗ್ರೆಸ್ ಪ್ರಕಾರ ದೇಶದ ಮೊದಲ ಭಯೋತ್ಪಾದಕ ಯಾರು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಟ್ಯಾಕ್ ನಂಬರ್ 1, ಆರ್ಎಸ್ಎಸ್ ಈ ದೇಶದ ನಪುಂಸಕ ಸಂಘಟನೆ. ಈ ದೇಶದ ರಾಷ್ಟ್ರಧ್ವಜಕ್ಕೆ ಬೆಲೆ ಕೊಡದೆ ಅವಮಾನಿಸುವ, ಈ ದೇಶ ಕಂಡ ಮಹಾ ದಾರ್ಶನಿಕ ಗಾಂಧಿ ಹತ್ಯೆಯನ್ನ ಸಂಭ್ರಮಿಸುವ ಆರ್ಎಸ್ಎಸ್ ಈ ದೇಶದ ನಪುಂಸಕ ಸಂಘಟನೆಯೇ ಹೊರತಾಗಿ ಯಾವುದೇ ಕಾರಣಕ್ಕೂ ದೇಶಪ್ರೇಮಿ ಸಂಘಟನೆಯಾಗಲಾರದು. ಅಟ್ಯಾಕ್ ನಂಬರ್ 2, ಈ ದೇಶದ ಮೊದಲ ಭಯೋತ್ಪಾದಕ ನಾಥೂರಾಮ್ ಗೋಡ್ಸೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ಕೊಂದಂತಹ ಈ ದೇಶದ ಮೊದಲ ಭಯೋತ್ಪಾದಕ ಗೋಡ್ಸೆ ತಯಾರಾಗಿದ್ದು ಸಹ ಇದೇ ಆರ್ಎಸ್ಎಸ್ ಗರಡಿಯಲ್ಲೇ. ಈ ಬಗ್ಗೆ ನಾಥೂರಾಮ್ ಗೋಡ್ಸೆಯ ಸಹೋದರ ಗೋಪಾಲ ಗೋಡ್ಸೆ ಜನವರಿ 28, 1994ರಲ್ಲಿ ಫ್ರಂಟ್ ಲೈನ್ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಖಚಿತಪಡಿಸಿದ್ದಾನೆ. ಅಟ್ಯಾಕ್ ನಂಬರ್ 3, ಗುಳ್ಳೆನರಿ ಆರ್ಎಸ್ಎಸ್ ಹೇಗೆ ದೇಶಪ್ರೇಮಿ ಸಂಘಟನೆ ಆಗಬಲ್ಲದು?
ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಿಟ್ಟ ಮಹಾತ್ಮ ಗಾಂಧಿಯವರು ಸತ್ತ ದಿನ ಸಿಹಿ ಹಂಚಿದ ಗುಳ್ಳೆನರಿ RSS ಹೇಗೆ ತಾನೇ ದೇಶಪ್ರೇಮಿ ಸಂಘಟನೆಯಾಗಬಲ್ಲದು? RSS ಮುಖವಾಣಿ ಆರ್ಗನೈಸರ್ 1970 ಜನವರಿ 11ರಂದು ತನ್ನ ಸಂಪಾದಕೀಯದಲ್ಲಿ ಗಾಂಧಿಯವರ ಬಗ್ಗೆ ವಿಷಪೂರಿತ ಲೇಖನ ಪ್ರಕಟಿಸಿರಲಿಲ್ಲವೇ? ಅಟ್ಯಾಕ್ ನಂಬರ್ 4, RSS ದೇಶದ್ರೋಹಿ ಸಂಘಟನೆ ಅಲ್ಲದೆ ಇನ್ನೇನೋ. ಹೆಜ್ಜೆ ಹೆಜ್ಜೆಗೂ ಈ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಹೀಗೆಳೆಯುತ್ತಾ ಬ್ರಿಟಿಷರ ಸೈನ್ಯ ಸೇರಲು RSS ತುದಿಗಾಲಲ್ಲಿ ನಿಂತಿರಲಿಲ್ಲವೇ? ಈ ದೇಶದ ಸ್ವಾತಂತ್ರ್ಯಕ್ಕೆ ನಯಾ ಪೈಸೆ ಕೊಡುಗೆ ಕೊಡದ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರಿಗೆ ಹಿಡಿದುಕೊಡುತ್ತಿದ್ದ RSS ಸಂಘಟನೆ ದೇಶದ್ರೋಹಿ ಸಂಘಟನೆಯಲ್ಲದೆ ಮತ್ತೆ ಇನ್ನೇನೋ? ಅಟ್ಯಾಕ್ ನಂಬರ್ 5, 3 ಬಣ್ಣಗಳುಳ್ಳ ಧ್ವಜ ಅನಿಷ್ಟದ ಸಂಕೇತ ಎಂದು ಬರೆಯುತ್ತದೆ. ತ್ರಿವರ್ಣ ಧ್ವಜವನ್ನು ಅವಮಾನಿಸುತ್ತಾ 3 ಬಣ್ಣಗಳುಳ್ಳ ಧ್ವಜ ಅನಿಷ್ಟದ ಸಂಕೇತ ಎಂದು RSS ತನ್ನ ಮುಖವಾಣಿ ಆರ್ಗನೈಸರ್ನಲ್ಲಿ ಬರೆಯುತ್ತದೆ. 55 ವರ್ಷಗಳ ಕಾಲ ರಾಷ್ಟ್ರ ಧ್ವಜಕ್ಕೆ ಗೌರವ ನೀಡದೆ ತನ್ನ ಸಂಘದ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜದ ಬದಲಾಗಿ ಭಾಗವಧ್ವಜ ಹಾರಿಸುತ್ತದೆ. ಅಟ್ಯಾಕ್ ನಂಬರ್ 6, RSS ತನ್ನ ಸಂಘದ ಕಚೇರಿ ಮೇಲೆ ಭಗವದ್ ಧ್ವಜ ಹಾರಿಸುತ್ತೆ. RSS ಈ ದೇಶಕ್ಕೆ ದ್ರೋಹ ಬಗೆದ ಸಂಘಟನೆ ಎಂಬುದಕ್ಕೆ ಒಂದಷ್ಟು ನಿದರ್ಶನಗಳಿವೆ. 1929ರ ಲಾಹೋರ್ ಅಧಿವೇಶನದಲ್ಲಿ ಅಂದಿನ ಅಧ್ಯಕ್ಷರಾದ ಜವಾಹರಲಾಲ್ ನೆಹರು ದೇಶದ ಎಲ್ಲಾ ಸಂಸ್ಥೆಗಳ ಮೇಲೆ 1930 ಜನವರಿ 26ರಂದು ತ್ರಿವರ್ಣ ಧ್ವಜ ಹಾರಿಸಬೇಕೆಂದು ಕರೆ ಕೊಡುತ್ತಾರೆ. ಇದನ್ನ ನಿರಾಕರಿಸಿದ RSS ತನ್ನ ಸಂಘದ ಕಚೇರಿಯ ಮೇಲೆ ಭಾಗವದ್ ಧ್ವಜ ಹಾರಿಸುತ್ತದೆ. ಅಟ್ಯಾಕ್ ನಂಬರ್ 7, ಗೋಪಾಲ ಗೋಡ್ಸೆ ಮಾತು ಪ್ರಸ್ತಾಪಿಸಿ ಕಾಂಗ್ರೆಸ್ ಪಂಚ್. ನಾವು 3 ಜನ ಸಹೋದರರು ಅಂದರೆ ನಾಥೂರಾಮ್, ನಾನು, ದತ್ತಾತ್ರೇಯ. ನಾವು ಮನೆಯಲ್ಲಿ ಬೆಳೆದವು ಎಂಬುದಕ್ಕಿಂತ RSS ಸಂಘಟನೆಯಲ್ಲೇ ಬೆಳೆದವು ಎಂದು ಹೇಳಬಹುದು. ಇದು ಗೋಪಾಲ ಗೋಡ್ಸೆಯ ಮಾತುಗಳು. ಹೀಗೆ RSS ಅನ್ನ ಕೆಣಕಿರುವ ರಾಜ್ಯ ಕಾಂಗ್ರೆಸ್ ಒಂದೊಂದು ಟ್ವೀಟ್ನಲ್ಲೂ ಒಂದೊಂದು ರೀತಿಯಾಗಿ ಕಾಲೆಳೆದಿದೆ. ಇದಕ್ಕೆ ಬಿಜೆಪಿ ನಾಯಕರು ಅದ್ಯಾವ ಉತ್ತರ ಕೊಡ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. RSS ಮೇಲೆ ಈ ಸ್ವರೂಪದ ಅಟ್ಯಾಕ್ ಅನ್ನ ಕಾಂಗ್ರೆಸ್ ಮಾಡಿದ ನಂತರ ಬಿಜೆಪಿ ನಾಯಕರು ಕೂಡ ಸುಮ್ಮನೆ ಕುಳಿತಿಲ್ಲ. ಬಿಜೆಪಿ ನಾಯಕರು ಕೂಡ ಇದಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ RSS ಸಂಘಟನೆಯನ್ನ ನಪುಂಸಕರು ಅಂತೇಳಿ ಕರೆದಿರುವಂತಹ ಅಂಶವನ್ನೇ ಉಲ್ಲೇಖ ಮಾಡಿ, ಯಾರು ನಪುಂಸಕರು ಅಂತವರಿಗೆ ಮಾತ್ರ ನಪುಂಸಕ ಅನ್ನುವಂತಹ ವಿಚಾರಗಳು ಗೊತ್ತಿದೆ. ಸಂಘದ ಗೂಡಿಗೆ ಕೈ ಹಾಕಿದವರಿಗೆ ಪರಿವಾರದ ನಾಯಕರುಗಳು ಕೂಡ ಈಗ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಕೇಸರಿ ನಾಯಕರು, RSS ನಾಯಕರು ಮಾತಿನ ಮೂಲಕವಾಗಿಯೇ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ರು. ವಿಶೇಷವಾಗಿ ಮಾಜಿ ಸಚಿವ KS ಈಶ್ವರಪ್ಪ, ಹಾಲಿ ಸಚಿವ ಸುನಿಲ್ ಕುಮಾರ್ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ನಪುಂಸಕ ಪದ ನಪುಂಸಕರಿಗೆ ಮಾತ್ರ ಗೊತ್ತು ಅನ್ನುವಂತಹ ಮಾತನ್ನ KS ಈಶ್ವರಪ್ಪ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ನಪುಂಸಕತ್ವವನ್ನ ತೋರಿಸಿದೆ ಕಳೆದ 60 ವರ್ಷಗಳಲ್ಲಿ ಅನ್ನುವಂತಹ ಮಾತನ್ನ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನವರು ಉಗ್ರರು ಅನ್ನುವಂತಹ ಮಾತನ್ನ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಮುಳುಗ್ತಾ ಇದೆ ಅನ್ನುವಂತಹ ಮಾತನ್ನ RSS ಮುಖಂಡರು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವರು RSS ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೀಳು ಮಟ್ಟದ ಮನಸ್ಥಿತಿ ಅಂತ ಹೇಳಿ ಬಜರಂಗ ದಳ ಕೆಂಡಾಮಂಡಲವಾಗಿದೆ. RSS ಅನ್ನ ಟಾರ್ಗೆಟ್ ಮಾಡಿರುವಂತಹ ಕಾಂಗ್ರೆಸ್ನ ಉದ್ದೇಶವೂ ಕೂಡ ಸ್ಪಷ್ಟವಾಗಿಯೇ ಇತ್ತು. ಹಾಗೆಯೇ RSS ಮೂಲದಿಂದ ಬಂದಿರುವಂತಹ ನಾಯಕರುಗಳು ಕೂಡ ಅಷ್ಟೇ ತೀವ್ರ ಸ್ವರೂಪದ ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ವರದಿ ತೋರಿಸ್ತೀನಿ ನೋಡಿ. ಈ ನಪುಂಸಕ ಅನ್ನಂಥ ಪದ ನಪುಂಸಕರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. RSS ಕೆಣಕಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬೆಂಕಿಯಾಗಿದೆ. RSS ನಪುಂಸಕ ಸಂಘಟನೆ ಅಂತ ರಾಜ್ಯ ಕಾಂಗ್ರೆಸ್ ಮಾಡಿರುವ ವಿವಾದಿತ ಟ್ವೀಟ್ ಕೇಸರಿ ಪಡಿಯನ್ನ ಕೊತ ಕುದ್ದು ಹೋಗುವಂತೆ ಮಾಡಿದೆ. RSS ಮೂಲ ಕೆದಕಿರುವ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಉರಿದುರಿದು ಬೀಳ್ತಾ ಇರುವ ಹೊತ್ತಲ್ಲೇ ಕಾಂಗ್ರೆಸ್ ಪ್ರಯೋಗಿಸಿರುವ ಟ್ವೀಟ್ ಅಸ್ತ್ರ ವಿರುದ್ಧ ಕೇಸರಿ ಕಲಿಗಳು ರೋಷಾವೇಶ ಹೊರಹಾಕಿದ್ದಾರೆ. RSS ನಪುಂಸಕ ಸಂಘಟನೆಯಿಂದ ಕಾಂಗ್ರೆಸ್ಗೆ ಬಿಜೆಪಿ ಗುದ್ದು. ಕಾಂಗ್ರೆಸ್ ನಾಯಕರ ವಿರುದ್ಧ ಉರಿದುರಿದು ಬಿದ್ದ ಕೇಸರಿ ಪಡೆ.
ಎಸ್, ಆರ್ಎಸ್ಎಸ್ ನಪುಂಸಕ ಸಂಘಟನೆ ಎಂದಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಕಾಂಗ್ರೆಸ್ ಸರಣಿ ಟ್ವೀಟ್ ವಿರುದ್ಧ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಗುಡುಗಿದ್ರು. ನಪುಂಸಕ ಎಂಬ ಪದ ನಪುಂಸಕರಿಗೆ ಮಾತ್ರವೇ ಗೊತ್ತಿರುತ್ತೆ. ಕಾಂಗ್ರೆಸ್ ನಪುಂಸಕ ಪಕ್ಷ ಆಗಿದೆ. ಆರ್ಎಸ್ಎಸ್ ಹುಲಿ ಹಾಗೂ ಸಿಂಹಗಳನ್ನ ತಯಾರಿಸುವ ಸಂಘ ಅಂತ ಈಶ್ವರಪ್ಪ ಬೆಂಕಿ ಉಗುಳಿದ್ರು. ಈ ನಪುಂಸಕ ಅನ್ನಂಥ ಪದ ನಪುಂಸಕರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಹುಲಿಗೆ ಹುಲಿ ಮರಿ ಬಗ್ಗೆ ಗೊತ್ತು, ಸಿಂಹಕ್ಕೆ ಸಿಂಹದ ಮರಿ ಬಗ್ಗೆ ಗೊತ್ತು. RSSಸು ಸಿಂಹದ ಮರಿಗಳನ್ನು, ಹುಲಿಗಳ ಮರಿಗಳನ್ನು ತಯಾರು ಮಾಡ್ತಾರಂಥ ಒಂದು ರಾಷ್ಟ್ರಭಕ್ತ ಸಂಘಟನೆ. ನಪುಂಸಕರಾಗೋಗಿರೋರಿಗೆ ನಪುಂಸಕ ಏನು ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಇದು ಕಾಂಗ್ರೆಸ್ ಇವತ್ತು ನಪುಂಸಕತ್ವವನ್ನು ಪಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆ ನಪುಂಸಕ ಸಂಘಟನೆಯ ನಾಯಕ ಸಿದ್ದರಾಮಯ್ಯನವರು ಇವತ್ತು RSSನ ನಪುಂಸಕ ಅಂತ ಕರೆದಿದ್ದಾರೆ. ಹಾಗಾಗಿ RSS ನಪುಂಸಕ ಸಂಘ ಅಲ್ಲ, RSS ಹುಲಿ ಮತ್ತು ಸಿಂಹಗಳನ್ನು ತಯಾರು ಮಾಡ್ತಾರಂಥ, ರಾಷ್ಟ್ರಭಕ್ತರನ್ನು ತಯಾರು ಮಾಡ್ತಾರಂಥ ಸಂಘಟನೆ. ಇದು ಸಿದ್ದರಾಮಯ್ಯನವರಿಗೆ ಇದು ಮೊದಲನೇ ಉತ್ತರ. ಸಿಂಹದ ಮರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ಸಿಂಹದ ಮರಿ ಅಂತ ಯಾಕೆ ನರೇಂದ್ರ ಮೋದಿ ಕರಿತಿದ್ದೀನಿ ಅಂದರೆ ಅವರು RSSನಿಂದ ಬಂದವರು, ನಪುಂಸಕತ್ವದಿಂದ ಬಂದಂಥ ನಪುಂಸಕರಾಗಿರೋಂಥ ಕಾಂಗ್ರೆಸ್ನವರು 70 ವರ್ಷ ಆಡಳಿತ ನಡೆದರೂ ಕೂಡ ಈ ದೇಶದಲ್ಲಿ ಈ ದೇಶದ ಸಂಸ್ಕೃತಿಯ ವಿಶೇಷತೆಯನ್ನು, ಭಾರತೀಯ ಸಂಸ್ಕೃತಿ ವಿಶೇಷತೆಯನ್ನು ಪ್ರಪಂಚಕ್ಕೆ ತೋರಿಸೋದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಹಾಗಾಗಿ ನಾನು ಅವ್ರ ನಪುಂಸಕ ಅಂತ ಕರಿತೀನಿ, ಬೇರೆ ವಿಚಾರದಲ್ಲಿ ನಾನು ಕರೆಯೋಕ್ಕೆ ಇಷ್ಟಪಡೋದಿಲ್ಲ. ಅಂದು ಕಾಂಗ್ರೆಸ್ ಸರ್ಕಾರ ನಪುಂಸಕತ್ವ ತೋರಿಸಿತ್ತು. ಕಾಂಗ್ರೆಸ್ ವಿರುದ್ಧ ಸಚಿವ ಸುನಿಲ್ ಕುಮಾರ್ ಗರಂ. ಕಾಂಗ್ರೆಸ್ ವಿರುದ್ಧ ಈಶ್ವರಪ್ಪ ರೋಷಾವೇಶ ಹೊರಹಾಕಿದ್ರೆ ಸಚಿವ ಸುನಿಲ್ ಕುಮಾರ್ ಕೂಡ ಕೆಂಡ ಕಾರಿದ್ರು. ರಾಷ್ಟ್ರಧ್ವಜ ವಿಚಾರದಲ್ಲಿ ಕಾಂಗ್ರೆಸ್ ನಪುಂಸಕನಂತೆ ನಡೆದುಕೊಂಡಿತ್ತು. ಅಲ್ಲದೆ ಕಾಶ್ಮೀರದ ಶ್ರೀನಗರದಲ್ಲಿ ರಾಷ್ಟ್ರಧ್ವಜ ಹಾರಿಸುವುದಕ್ಕೆ ಬಿಡಲಿಲ್ಲ. ಭಯೋತ್ಪಾದಕರ ಮುಂದೆ ಕಾಂಗ್ರೆಸ್ ನಪುಂಸಕರಂತೆ ಮಂಡಿಯೂರಿತ್ತು. ಅವತ್ತಿನ ಕಾಂಗ್ರೆಸ್ ಸರ್ಕಾರ ನಪುಂಸಕತ್ವ ತೋರಿತ್ತು ಅಂತ ಕಿಡಿಕಾರಿದ್ರು. ಒಂದು ರಾಷ್ಟ್ರಧ್ವಜವನ್ನ ಮಾಡಲಿಕ್ಕೆ ಬಿಡದೆ, ಹಾರಾಟ ಮಾಡಲಿಕ್ಕೆ ಬಿಡದೆ ಕರ್ಫ್ಯೂವನ್ನು ವಿಧಿಸಿದಂಥ ರಾಷ್ಟ್ರಧ್ವಜದ ಎದುರುಗಡೆ ನಪುಂಸಕರಾಗಿ ನಡ್ಕೊಂಡಿದ್ದು ಕಾಂಗ್ರೆಸ್. ಕಾಶ್ಮೀರದ ಶ್ರೀನಗರದಲ್ಲಿ ಮೋದಿ ಸರ್ಕಾರ ಬರುವ ತನಕ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಲಿಕ್ಕೆ ಬಿಡದಲೇ ಇರುವಂಥ ನಪುಂಸಕತ್ವವನ್ನು ತೋರಿದಂಥದ್ದು ಕೇಂದ್ರದ ಅವತ್ತಿನ ಕಾಂಗ್ರೆಸ್ ಸರ್ಕಾರ. ಇಡೀ ದೇಶದಲ್ಲಿ ಭಯೋತ್ಪಾದಕರಿಗೆ ಮಂಡಿ ಊರಿ ನಿಂತು ನಪುಂಸಕ ರೀತಿ ನಡ್ಕೊಂಡಿದ್ದು ಕಾಂಗ್ರೆಸ್. ಇವತ್ತು ತನ್ನ ಆಡಳಿತದ ಅವಧಿಯಲ್ಲಿ ಆಡಳಿತದಲ್ಲಿ ಮತ್ತು ನಡವಳಿಕೆಯಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ದೇಶದ ಪರವಾಗಿ ಯಾವತ್ತೂ ಕೂಡ ಆಲೋಚನೆಯನ್ನು ಮಾಡದಲ್ಲಿರುವಂಥ ಕಾಂಗ್ರೆಸ್ ಇವತ್ತು ಅನಗತ್ಯವಾದಂಥ ವಿವಾದಗಳನ್ನು ನಮ್ಮ ಮುಂದೆ ಇಡ್ತಾ ಇದೆ. ಕಾಂಗ್ರೆಸ್ನವರು ಉಗ್ರರು, ವಿಕೃತ ಮನಸ್ಸಿನವರು. ಆರ್ಎಸ್ಎಸ್ ಟೀಕಿಸಿದ ಕಾಂಗ್ರೆಸ್ಗೆ ರೇಣುಕಾಚಾರ್ಯ ಡಿಚ್ಚಿ. ಆರ್ಎಸ್ಎಸ್ ಟೀಕಿಸಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ದೇಶಪ್ರೇಮ ಇಲ್ಲ, ಭಯೋತ್ಪಾದಕರು, ವಿಕೃತ ಮನಸ್ಸಿನವರು ಅಂತ ಗುಡುಗಿದ್ರು. ಈ ಸಂಘಟನೆಯನ್ನ ಯಾರು ಬೈತಾರೆ ಬಹುಶಃ ಅವ್ರ ಜೀವನದಲ್ಲಿ ಎಲ್ಲ ಒಂದ್ ಕಡೆ ದೇಶ ಪ್ರೇಮಿಗಳನ್ನ ವಿರೋಧ ಮಾಡ್ತಕ್ಕಂಥ ಮತ್ತು ಭಯೋತ್ಪಾದಕರನ್ನ ಇವರು ಇಷ್ಟಪಡ್ತಾರಂತಾಗತ್ತೆ. ಇವ್ರಿಗೆ ದೇಶ ಪ್ರೇಮಿಗಳು ಇಷ್ಟ ಆಗಲ್ಲ, ಒಪ್ಪಲ್ಲ. ಇವರು ರಾಷ್ಟ್ರ ವಿರೋಧಿಗಳನ್ನ ಮತ್ತು ಭಯೋತ್ಪಾದಕ ಸಂಘಟನೆಗಳಿಗೆ ಇವರು ಕುಮ್ಮು ಕೊಡ್ತಾರಂದ್ರೆ ಬಹುಶಃ ಇವರು ಸಹ ರಾಷ್ಟ್ರ ದ್ರೋಹಿಗಳು ಅಂತ ಹೇಳಕ್ಕಾಗತ್ತೆ. ದೇಶ ಪ್ರೇಮಿಗಳಲ್ಲ, ಇವರು ದೇಶ ದ್ರೋಹಿಗಳು. ಯಾರು ಈ ಕಾಂಗ್ರೆಸ್ ವಿಕೃತ ಮನಸ್ಸಿನವರು ಟೀಕೆ ಮಾಡ್ತಾರೆ ಸಂಘಟನೆಯನ್ನ, ಹಾಗಾಗಿ ಅವ್ರು ವಿಕೃತ ಮನಸ್ಸು ದೇಶದ್ರೋಹಿಗಳು ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ದೇಶ ಪ್ರೇಮನ ಮೆರೆತಾರೆ ಸರ್, ಅಂತರ ಬಗ್ಗೆ ಇವ್ರು ಟ್ವೀಟ್ ಮಾಡಿ ಮಾತಾಡ್ತಾರೆ ಅಂದ್ರೆ ಇವ್ರು ನಾನು ಹೇಳ್ತೀನಿ 100ಕ್ಕೆ ಇವ್ರು ಭಯೋತ್ಪಾದಕರು ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಇವರೇ ಭಯೋತ್ಪಾದಕರು ಕಾಂಗ್ರೆಸ್. ಕಾಂಗ್ರೆಸ್ ಟ್ವೀಟ್ ವಿರುದ್ಧ ಬಿಜೆಪಿ ನಾಯಕರು ಉರಿದುರಿದು ಬಿದ್ರೆ ಇತ್ತ ಆರ್ಎಸ್ಎಸ್ ಮುಖಂಡರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಮುಳುಗಿ ಹೋಗ್ತಾ ಇದೆ ಅಂತ ಬಹಳ ಹತಾಶರಾಗಿ ಮಾತನಾಡ್ತಾ ಇದ್ದಾರೆ ಅಂತ ಚಿಕ್ಕೋಡಿಯಲ್ಲಿ ಆರ್ಎಸ್ಎಸ್ ಮುಖಂಡ ಅರವಿಂದ ರಾವ್ ದೇಶಪಾಂಡೆ ಆಕ್ರೋಶ ಹೊರಹಾಕಿದ್ರು. ಅವ್ರು ಇವತ್ತು ಮಾತಾಡೋದನ್ನು ನೋಡಿದ್ರೆ ಅವರು ಇಷ್ಟು ದಿವಸ ಏನು ಮಾಡಿದ್ದಾರೆ ಅದೆಲ್ಲ ಥರದ್ದು ಇವತ್ತು ಜನ ಅವ್ರನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ. ಅದಕ್ಕೆ ಫ್ರಸ್ಟ್ರೇಷನ್ನಲ್ಲಿ ಅವರು ತಮ್ಮದು ಒಟ್ಟು ನಾವು ಇವತ್ತು ಮುಳುಗಿ ಹೋಗ್ತಾ ಇದ್ದೀವಿ ಈ ಲೆಕ್ಕದಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಕಾಂಗ್ರೆಸ್ನವರ ಕೀಳು ಮಟ್ಟದ ಮನಸ್ಥಿತಿ ತೋರಿಸುತ್ತದೆ. ಕಾಂಗ್ರೆಸ್ ಟ್ವೀಟ್ ವಿರುದ್ಧ ಬಜರಂಗ ದಳ ಬೆಂಕಿ ಚೆಂಡು.
ಇನ್ನು ಕಾಂಗ್ರೆಸ್ ಅವಹೇಳನಕಾರಿ ಟ್ವೀಟ್ ವಿರುದ್ಧ ಬಜರಂಗ ದಳ ಕೂಡ ಆಕ್ರೋಶ ಹೊರಹಾಕಿದೆ. ಕಾಂಗ್ರೆಸ್ನವರ ಕೀಳು ಮಟ್ಟದ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ಅಂತ ಸೂರ್ಯನಾರಾಯಣ ರಾವ್ ಕಿಡಿಕಾರಿದ್ರು. ಅವರ ಆ ಹೇಳಿಕೆನೇ ಅವರ ಯೋಗ್ಯತೆಯನ್ನು ಪ್ರದರ್ಶನ ಮಾಡ್ತಾ ಇದೆ. ಅದಕ್ಕೆ ನಾನು ಪ್ರತಿಕ್ರಿಯಿಸುವುದಿಲ್ಲ. ಅವರ ಯೋಗ್ಯತೆ ಅಷ್ಟೇ ಅಂತ ತಿಳ್ಕೊಳ್ತೀವಿ. ಒಟ್ನಲ್ಲಿ RSS ಮೂಲವನ್ನ ಸಿದ್ದರಾಮಯ್ಯ ಕೆದಕಿರೋದು ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ಈ ಹೊತ್ತಲ್ಲೇ RSS ನಪುಂಸಕ ಸಂಘಟನೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿರೋದು ಕೇಸರಿ ಪಡಿಯನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕಮಲ ಕಲಿಗಳು ಮುಗಿಬಿದ್ದಿದ್ದು ರೋಷಾವೇಶ ಹೊರಹಾಕಿದ್ದಾರೆ. ಈ ಮಾತಿನ ಮಹಾಯುದ್ಧ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕರ ನಡುವೆ ವಾಕ್ಸಮರಗಳು ಕೂಡ ಶುರುವಾಗಿದೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ತೋರಿಸ್ತೀವಿ. ಹಿಂದೆಲ್ಲ ದಾಳಿಗಳಾಗಿತ್ತು, ಆದರೆ ಮತ್ತೆ ದಾಳಿನ ಶುರು ಮಾಡಿದಂಥವರು ಸಿದ್ದರಾಮಯ್ಯನವರು ಒಂದು ಅದರಲ್ಲೂ ಈ ನೆಹರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಸ್ತಾಪಿಸುವ ಮುಖಾಂತರ ಅವರು ಇದು ವಿಚಾರವನ್ನು ಎತ್ತಿದ್ರು. ಅಲ್ಲಿಂದ ಇದು ಮತ್ತೆ ಬೆಳೀತು. ಇದಾದ ಮೇಲೆ ಬಿಜೆಪಿ ನಾಯಕರು ಸುಂದರಿತರ ಬಿಜೆಪಿ ನಾಯಕರು ಕೂಡ ಮಾತಿಗೆ ಮಾತು ಹೇಳಲಿಕ್ಕೆ ಶುರು ಮಾಡಿದರು. ಏಟಿಗೆ ಪ್ರತಿ ಏಟನ್ನು ಕೊಡ್ಲಿಕ್ಕೆ ಶುರು ಮಾಡಿದರು. ವಾಕ್ಸಮರ ದೊಡ್ಡ ಮಟ್ಟದಲ್ಲಿ ನಡೆಯೋಕ್ಕೆ ಶುರುವಾಯಿತು. ನೆಹರೂರನ್ನ ಹೊಗಳುವಂತಹ ಭರದಲ್ಲಿ ಎಲ್ಲೊಂದು ಕಡೆಗೆ ಮೋದಿಯವರ ಜೊತೆಗೆ ಕಂಪ್ಯಾರಿಸನ್. ಅದಾದ ಮೇಲೆ ಏನು ಅಂದರೆ ಇದು ನೇರವಾಗಿ ಬಂದಿದ್ದು ಆರ್ಯ ದ್ರಾವಿಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹಿಂದೆಲ್ಲ ಈ ವಿಚಾರಗಳನ್ನ ಎತ್ತೇಲ್ಲ ಅಂತಲ್ಲ, ಹಿಂದೆಲ್ಲ ಬಹಳಷ್ಟು ಜನ ಎತ್ತಿದ್ದಾರೆ. ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಚರ್ಚೆ ಆಗಿದೆ. ಚರ್ಚೆ ಆಗಿದ್ದೆಲ್ಲವೂ ಕೂಡ ಅಲ್ಲಲ್ಲಿಗೆ ನಿಂತು ಹೋಗಿದೆ. ಇದು ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಅನ್ನೋದು ಕೂಡ ಗೊತ್ತಿರುವಂಥ ಸಂಗತಿನೇ. ಇನ್ನು ಈ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಒತ್ತಡಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ನಾಯಕರು ಕೂಡ ಮಾತಾಡ್ತಿದ್ದಾರೆ. ಅಂದರೆ ಈ ಕಾಂಗ್ರೆಸ್ಸಿಂದ BJP ಬಂದಿರುವಂಥ ನಾಯಕರು ಕೂಡ ಸೇರಿಸ್ಕೊಂಡಂಗೆ ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಹಾಗಾದರೆ ಒಟ್ಟಾರೆಯಾಗಿ ಯಾವ್ಯಾವ ನಾಯಕರು ಏನೇನು ಮಾತಾಡಿದ್ದಾರೆ, ಸಿದ್ದರಾಮಯ್ಯನವರ ಮಾತಿಗೆ BJP ನಾಯಕರ ಉತ್ತರ ಏನು, ಬನ್ನಿ ನೋಡೋಣ. ಸಿದ್ದರಾಮಯ್ಯನವರೇ ಒಂದು ಸಾರಿ ಬುಕ್ ಕೊಡ್ತೀನಿ, ತಾವು ಅದನ್ನು RSS ಬಗ್ಗೆ ಓದಿ ಅಂತಕ್ಕಂಥದ್ದನ್ನು ಹಿಂದೆನೇ ಕೂಡ ಹೇಳಿದ್ದೇನೆ. ಹೋಗ್ಬಿಟ್ಟು RSSನವ್ರು ಹೊಗಳಕ್ಕೆ ಶುರು ಮಾಡಿದ್ದಾರೆ. ಆರ್ ಯು ಎನ್ RSS ಮ್ಯಾನ್ ಅಂತ ಕೇಳಿ ಅವರಿಗೆ. ಇಟಲಿಯ ಮೂಲದ ನಾಯಕರನ್ನ ಒಲಿಸಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಭ್ರಮೆ ಹೊಕ್ಕಿರುವ ಕಾರಣಕ್ಕೆ RSS ಮೂಲ, ಆರ್ಯ ವರ್ಸಸ್ ದ್ರಾವಿಡ, ಸಿದ್ದು ವರ್ಸಸ್ ಬಿಜೆಪಿ, ಹೀಗೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಘರ್ಷ ನಡೀತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಈ ವಿಚಾರ ಜೋರಾಗಿ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಬಿಜೆಪಿ ನಾಯಕರ ನಡುವಣ ವಾಕ್ಸಮರ ಮುಗಿಲು ಮುಟ್ಟಿದ್ದು, ಸಿದ್ದು ವಿರುದ್ಧ ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಮಾತಿನ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. RSS ಮೂಲ ಕೆದಕಿದ ಸಿದ್ದು ವಿರುದ್ಧ ಕಮಲ ಕೆಂಡ. ಸಿದ್ದು ವಿರುದ್ಧ ತೊಡೆ ತಟ್ಟಿದ ಬಿಜೆಪಿ ನಾಯಕರು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರಿದ್ದಾರೆ. ಒಬ್ಬೊಬ್ಬರಾಗೆ ಅಖಾಡಕ್ಕಿಳಿದು ಕೈ ಟಗರಿನ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ಸಿದ್ದರಾಮಯ್ಯಗೆ RSS ಬಗ್ಗೆ ಮಾತನಾಡೋ ಯಾವುದೇ ಅರ್ಹತೆ ಇಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಸಂಘರ್ಷಕ್ಕೂ ಮೊದಲು RSS ಪುಸ್ತಕ ಓದಲಿ, ಸಿದ್ದುಗೆ RSS ಪುಸ್ತಕ ಕಳಿಸ್ತೀನಿ ಎಂದ ಸೋಮಶೇಖರ್. ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ RSS ಬಗ್ಗೆ 1% ಕೂಡ ಗೊತ್ತಿಲ್ಲ. ಬೇಕಿದ್ರೆ ಅವರನ್ನ RSS ಕಚೇರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸಚಿವ ST ಸೋಮಶೇಖರ್ ಕಿಡಿಕಾರಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯಗೆ RSS ಕುರಿತ ಪುಸ್ತಕವನ್ನ ಕಳಿಸ್ಕೊಡ್ತೀನಿ, ಅದನ್ನು ಓದಿದ್ರೆ ಅವರಿಗೆ ಸಂಘ ಪರಿವಾರದ ಬಗ್ಗೆ ಅರ್ಥವಾಗುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಸಿದ್ದರಾಮಯ್ಯ ಮಾತಿಗೆ ಕಿಮ್ಮತ್ತಿಲ್ಲ ಅಂತ ಕಿಂಡಲ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು RSS ಬಗ್ಗೆ ಸ್ಟಡಿ ಮಾಡಿಲ್ಲ. ಮುಂಚೆ ಒಂದು ಸಾರಿ ಹೇಳಿದ್ದೆ ನಾನು. ಇದೇ ಹೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಒಂದು ಸಾರಿ RSS ಕಚೇರಿಗೆ ಕರ್ಕೊಂಡು ಹೋಗ್ತೀನಿ, ಅವ್ರ ಕಾರ್ಯಕ್ರಮಗಳೇನು ಅನ್ನತಕ್ಕಂಥದ್ದನ್ನು ನೀವು ಸ್ವಲ್ಪ ಸ್ಟಡಿ ಮಾಡಿ. ಸ್ಟಡಿ ಮಾಡದೆ ಹೋದರೆ ಅವ್ರ ಕೈಲೇ ಒಂದು ಬುಕ್ ಕೊಡ್ತೀನಿ, ತಾವು ಅದನ್ನು RSS ಬಗ್ಗೆ ಓದಿ ಅಂತಕ್ಕಂಥದ್ದನ್ನು ಹಿಂದೆನೇ ಕೂಡ ಹೇಳಿದ್ದೇನೆ. ಇತ್ತೀಚೆಗೆ ಅವರು ಮಾತನಾಡ್ತಕ್ಕಂಥದ್ದು ಅವ್ರ ಪಕ್ಷದಲ್ಲೇ ಯಾರೂ ಕೇಳೋರಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ಸಿದ್ದರಾಮಯ್ಯನವ್ರನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದನ್ನು ಇತ್ತೀಚಿನ ದಿವಸಗಳಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಅವ್ರ ಪಕ್ಷದಲ್ಲೇ ಅವರ ಕಾರ್ಯಕರ್ತರು ಅವರ ಲೀಡರ್ಗಳೇ ನೆಗ್ಲೆಕ್ಟ್ ಮಾಡಾದ್ಮೇಲೆ ಸಿದ್ದರಾಮಯ್ಯನವ್ರ ಮಾತಿಗೆ ಅಂಥ ಕಿಮ್ಮತ್ತೇನು ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಸೋಮಶೇಖರ್ ಸಿದ್ದರಾಮಯ್ಯ ವಿರುದ್ಧ ಮಾತಿನ ಮಳೆ ಸುರಿಸಿದ್ದೇ ತಡ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ.
ಸೋಮಶೇಖರ್ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ ಕಾಂಗ್ರೆಸ್ನಿಂದಲೇ ಹೋದ ಎಸ್ ಟಿ ಸೋಮಶೇಖರ್ಗೆ ಆರ್ಎಸ್ಎಸ್ ಬಗ್ಗೆ ಏನ್ ಗೊತ್ತು ಅಂತ ಉರಿದು ಬಿದ್ದಿದ್ದಾರೆ. ಎಸ್ ಟಿ ಸೋಮಶೇಖರ್ ಪರಿಸ್ಥಿತಿ ಮಡಿವಾಳರು ಆರಂಭದಲ್ಲಿ ಗೋಣಿ ಚೀಲ ಒಗೆದಂತಾಗಿದೆ. ಕಾಂಗ್ರೆಸ್ನಿಂದಲೇ ಬಿಜೆಪಿಗೆ ಹೋಗಿ ಇದೀಗ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರೇನ್ ಆರ್ಎಸ್ಎಸ್ ನಲ್ಲಿ ಇದ್ರ ಅವ್ರಿಗೇನ್ ಗೊತ್ತು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ನಲ್ಲಿ ಇದ್ದವರಲ್ವಾ, ನಮ್ ಜೊತೆಲಿ ಇದ್ದವರಲ್ಲಪ್ಪ. ಅಲ್ಲಿಗೆ ಹೋಗಿ ಈ ಹೊಸದಾಗಿ ಮಡಿವಾಳರು ಇದಾರಲ್ಲ, ಗೋಣಿ ಚೀಲನೂ ಒಗಿತಾರೆ, ಆಮೇಲೆ ಬತ್ತ ಬಿಟ್ಬಿಡ್ತಾರೆ. ಹಂಗಾಗದ ಅವ್ರ ಕತೆ ಪಾಪ. ಅಲ್ಲಿ ಹೋಗ್ಬಿಟ್ಟು RSS ನವ್ರು ಹೊಗಳಕ್ ಶುರು ಮಾಡಿದ್ದಾರೆ. ಅವ್ರು RSS ಅಲ್ಲ ಏನಲ್ಲ. ಎಸ್ ಟಿ ಸೋಮಶೇಖರ್ RSS ಕೇಳ್ರಿ ಅವ್ರಿಗೆ, ಆರ್ ಯು ಎನ್ RSS ಮ್ಯಾನ್ ಅಂತ ಕೇಳಿ ಅವ್ರಿಗೆ. ಈಸ್ ಎ ಕಾಂಗ್ರೆಸ್ ಮ್ಯಾನ್ ಬೇಸಿಕಲಿ. ಡೂಪ್ಲಿಕೇಟ್ ಕಾಂಗ್ರೆಸ್ನ ನಕಲಿ ಲೀಡರ್ ಸಿದ್ದು, ಇರುವೆಗಳು ಕಟ್ಟಿದ ಗೂಡು ಹೊಕ್ಕಿರುವಂತ ಹಾವು ಸಿದ್ದರಾಮಯ್ಯ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಇಟಲಿ ನಾಯಕರ ಮನವೊಲಿಸಿ ಮತ್ತೆ ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಚುನಾವಣಾ ವರ್ಷವಾಗಿರೋದ್ರಿಂದ ಮುಸ್ಲಿಮರ ಮನವೊಲಿಸೋಕೆ RSS ಬೈಯೋದೇ ಅವರ ಕೆಲಸ ಆಗಿದೆ ಅಂತ ತಿವಿದಿದ್ದಾರೆ. ಗೂಡಿನಲ್ಲಿ ಹಾವು ಹೊಕ್ಕಂತೆ ಹೊಕ್ಕು ತಾವು ಏನಾದರೂ ಮಾಡಿ ಇಟಲಿಯ ಮೂಲದ ನಾಯಕರನ್ನ ಒಲಿಸಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಭ್ರಮೆ ಹೊಕ್ಕಿರುವ ಕಾರಣಕ್ಕೆ ಅವರು ಇವತ್ತು RSS ಟೀಕೆ ಮಾಡ್ತಾರೆ. ಅವರ ಅನೇಕ ಭಾಷಣಗಳನ್ನು ನೋಡ್ರಿ ನೀವು, ಭಾರಿ ಜೋಶದಲ್ಲಿ ಮಾತಾಡ್ಬೇಕಾದ್ರೆ ಏನು ಹೇಳ್ತಾರೆ, ಈ ಕಾಂಗ್ರೆಸ್ಸನ್ನು ಕಿತ್ತಿ ಒಗೆಯಬೇಕು ಅಂತ. ಅಲ್ಲಲ್ಲ BJP ಅಂತಾರೆ. ಯಾಕಂದರೆ ಅವ್ರ ಮನಸ್ಸಿನಲ್ಲಿ ಕಾಂಗ್ರೆಸ್, ಅವ್ರು ಎಂದೂ ಕಾಂಗ್ರೆಸ್ಸಿನ ಒರಿಜಿನಲ್ ಕಾಂಗ್ರೆಸ್ ಅಲ್ಲೇ ಅಲ್ಲ. ಒರಿಜಿನಲ್ ಕಾಂಗ್ರೆಸ್ ಅಂತೂ ಹೋಗಿದೆ. ಈಗಿರುವ ನಕಲಿ ಕಾಂಗ್ರೆಸ್ನಲ್ಗೂ ಅವ್ರು ಒರಿಜಿನಲ್ ಕಾಂಗ್ರೆಸ್ ಅಲ್ಲ. ಈಗ ಚುನಾವಣೆ ಬರ್ತದೆ, ಹೆಂಗಾರು ಮಾಡಿ ಮುಸಲ್ಮಾನರು ಓಟ್ ತೊಗೊಂಡು ಗೆಲ್ಲಬೇಕು, ಆಮೇಲೆ ಮುಖ್ಯಮಂತ್ರಿ ಆಗಬೇಕು. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಆದವನ್ನ 25-30 ಸಾವಿರ ಓಟ್ಲೆ ಸೋಲಿಸಿ ಹೊರಗೆ ಹಾಕ್ಯಾರ ಅವ್ರನ್ನಲ್ಲಿಂದ. ಅದಕ್ಕೆ ಒಂದು ರೀತಿಯಲ್ಲಿ ಪುನರ್ವಸತಿಗಾಗಿ ಗಂಜಿ ಕೇಂದ್ರವನ್ನು ಹುಡುಕೊಂಡು ಹೊಂಟಾರ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಅಷ್ಟೇ ಹೇಳ್ತಾನೆ. ಸಿದ್ದರಾಮಯ್ಯನವರಿಂದಲೇ ಕರ್ನಾಟಕ ಕಾಂಗ್ರೆಸ್ ಮುಕ್ತವಾಗುತ್ತಿದೆ. ಸಿದ್ದರಾಮಯ್ಯನವರಿಂದಲೇ ಕರ್ನಾಟಕ ಕಾಂಗ್ರೆಸ್ ಮುಕ್ತವಾಗಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯನವರು ಮೊದಲು ಜಿ ಪರಮೇಶ್ವರ್ಗೆ ಸಿಎಂ ಮಾಡೋದಕ್ಕೆ ಬಿಡಲಿಲ್ಲ, ಈಗ DK ಶಿವಕುಮಾರ್ ರಾಜಕೀಯ ಮುಗಿಸೋದಕ್ಕೆ ಹೊರಟಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ತಾವೇ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಟವಲ್ ಹಾಕೋದಕ್ಕೆ ಹೊರಟಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಚುನಾವಣೆಗೆ ಇನ್ನೂ 1 ವರ್ಷ ಇರುವಾಗಲೇ ರಾಜ್ಯದಲ್ಲಿ ವಾಕ್ಸಮರ, ಮಾತಿನ ಬಾಣ ಬಿರುಸುಗಳು ಜೋರಾಗಿ ಸಿಡಿತಾ ಇದೆ. ಬಿಜೆಪಿ ಮತ್ತು ಸಿದ್ದರಾಮಯ್ಯ ಸಮರ ಅದೇ ರೀತಿ ನಡೀತಾ ಇದೆ. ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಎಸ್, ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಇಂಥದ್ದೊಂದು ಪ್ರಶ್ನೆಯನ್ನ ಪದೇ ಪದೇ ಎತ್ತಿರುವಂಥದ್ದಕ್ಕೆ ಕಾಂಗ್ರೆಸ್ ಕೂಡ ಇದಕ್ಕೆ ಸಾಥ್ ಕೊಟ್ಟಿರೋದರ ಉದ್ದೇಶ ಏನು? ರಾಷ್ಟ್ರ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಕೂಡ ಕಾಂಗ್ರೆಸ್ RSS ಅನ್ನು ಈಗ ಟಾರ್ಗೆಟ್ ಮಾಡೋದಕ್ಕೆ ಪ್ರಮುಖ ಕಾರಣಗಳು ಏನೇನು ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವ ರಮೇಶ್ ಬಾಬು ನಮಗೆ ಜಾಯ್ನ್ ಆಗಿದ್ದಾರೆ. ಹಾಗೆಯೇ RSSನ ಮುಖಂಡರಾಗಿರುವ ಪಟಾಪಟ್ ಶ್ರೀನಿವಾಸ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. KS ಈಶ್ವರಪ್ಪ ಅವರು ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಮಾಜಿ ಸಚಿವರು. ಹಾಗೆಯೇ ಬಜರಂಗ ದಳದ ಸಂಸ್ಥಾಪಕರಾಗಿರುವ ಪ್ರಮೋದ್ ಮುತಾಲಿಕ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ, ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾಗಿರುವ ಪ್ರಮೋದ್ ಮುತಾಲಿಕ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮತ್ತೆ ಉಮರ್ ಶರೀಫ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮುಸ್ಲಿಂ ಮುಖಂಡರು ಅಬ್ದುಲ್ ರಜಾಕ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ ರಾಜಶೇಖರಾನಂದ ಸ್ವಾಮೀಜಿ ಅವರು ನಮಗೆ, ವಜ್ರದೇಹಿ ಮಠದ ಸ್ವಾಮೀಜಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆನ ಆರಂಭಿಸೋಣ. ಎಸ್ ಟಿ ಸೋಮಶೇಖರ್ RSS ಬಗ್ಗೆ ಏನು ಮಾತಾಡಿದ್ರು, ಅದಾದಮೇಲೆ ಸಿದ್ದರಾಮಯ್ಯವರು ಅದಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಉತ್ತರ ಕೊಟ್ಟರು, ಇದೆಲ್ಲದರ ಜೊತೆಗೆ ಈಗ ಅರಗ ಜ್ಞಾನೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ ಬೇರೆ ಕೆಲಸ ಇಲ್ಲ, ಅವ್ರಿಗೆ ಬೇರೆ ವಿಷಯ ಇಲ್ಲ, ಅಲ್ಪಸಂಖ್ಯಾತರ ವೋಟ್ ಗಳಿಕೆ ಮಾಡಬೇಕು, ಅದೇ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾರೆ. ಸಿದ್ದರಾಮಯ್ಯನವರ ವಿರುದ್ಧ ಅರಗ ಜ್ಞಾನೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೆಂದೂ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಘಟನೆ ಮತ್ತೆ ಅಧಿಕಾರ ಅವೆರಡೂ ಕೂಡ ಅಂತಿಮ ಹಂತಕ್ಕೆ ಬಂದು ತಲುಪಿವೆ. ಅಂತಿಮ ದಿನ ಶುರುವಾಗಿದೆ, ಹತ್ತತ್ರ ಬಂದಿವೆ. ಸಿದ್ದರಾಮಯ್ಯನವರು ಏನೇ ಕನಸಿಟ್ಕೊಂಡ್ರು ಕೂಡ ಅದು ಸಾಕಾರ ಆಗಲ್ಲ.
ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ಸಿಗೆ ಬೇರೆ ಇಶ್ಯೂ ಇಲ್ಲ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಯಾಕಂದರೆ RSSನ ತೆಗಳೋದು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಓಟ್ಗಳನ್ನು ಗಳಿಸೋದು ಅಂತ ಅವ್ರ ಲೆಕ್ಕ. ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡಿ ಈ ರೀತಿ ರಾಷ್ಟ್ರೀಯ ಚಾರಿತ್ರ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂಘಟನೆಗಳನ್ನು ಹೊಸಕ್ಕೆ ಹಾಕುವಂಥ ತಂತ್ರಗಾರಿಕೆಯ ರಾಜಕಾರಣ ಅವರಿಗೆ ಒಳ್ಳೆಯದನ್ನು ಮಾಡಲಿಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಕಳೆದೋಗಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಈ ಮಾತಿಗೆ ಏನೇನು ಬೆಲೆ ಇಲ್ಲ. RSSಸು 1925ರಿಂದ ಏನು ಕೆಲಸ ಮಾಡಿದೆ ಅನ್ನುವಂಥದ್ದು ಇವತ್ತು ದೇಶದಲ್ಲಿ ಕಾಣ್ತಾ ಇದೆ. ಈ ದೇಶದ ರಾಷ್ಟ್ರಪತಿ RSSನವರು, ಉಪರಾಷ್ಟ್ರಪತಿ, ಪ್ರಧಾನಿ, ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು, ವಿಶೇಷವಾಗಿ ನಾನು ಕೂಡ RSSನ ಶಾಖೆಯಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ನಮಗೆ ಒಂದು ರಾಷ್ಟ್ರೀಯ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಷ್ಟ್ರ ಮೊದಲು ಅನ್ನುವಂಥ ಒಂದು ಸಂಘಟನೆ ನಮಗೆ ಕೊಟ್ಟಂಥ ಸಂಸ್ಕಾರ ಬಲದಿಂದ ಈ ದೇಶದಲ್ಲಿ ನನ್ನಂಥವರು ಲಕ್ಷ ಜನ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಈ ಮಾತುಗಳಿಂದ ಏನೂ ಆಗೋದಿಲ್ಲ. ಸಿದ್ದರಾಮಯ್ಯನವರು ಹೀಗೆ ಮಾತಾಡ್ತಾ ಹೋಗ್ತಾರಷ್ಟೇ. ಈ ಸರಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ, ಮತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಂತಿಮ ದಿನಗಳು ಅಂದರೆ ಅವರ ಸಂಘಟನೆಯ ಅಂತಿಮ ದಿನಗಳು, ಅವರ ಅಧಿಕಾರದ ಅಂತಿಮ ದಿನಗಳು ಬಂದಿದ್ದಾವೆ. ಇದರಿಂದ ವಿಚಲಿತರಾಗಿ ಇಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ರಮೇಶ್ ಬಾಬು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ರಮೇಶ್ ಬಾಬು ಅವರಿಂದಲೇ ನಾನು ಚರ್ಚೆನ ಶುರು ಮಾಡ್ತೇನೆ. ರಮೇಶ್ ಬಾಬು ಅವರೇ, ಈಗ ಹಿಂದೆಲ್ಲ ಈ ಆರ್ಯ ದ್ರಾವಿಡ ಈ ವಿಚಾರ ಅದೇನು ಹೊಸದೇನಲ್ಲ, RSS ಮೇಲೆ ಕೆಂಡಕಾರರು ಇರುವಂಥದ್ದು ಕೂಡ ಹೊಸದೇನೂ ಅಲ್ಲ. ಈಗ ಮತ್ತೊಮ್ಮೆ ಶುರುವಾಗಿದೆಯಲ್ಲ, ಕಾರಣ ಏನಿರ್ಬೋದು ರಮೇಶ್ ಬಾಬು ಅವರೇ? ಏನು ಕಾರಣ ಇದು? ಸುಮ್ಮನೆ ಅಂತೂ ಇರಲ್ಲ. ಯಾಕಂದರೆ ಇದು ಹೇಳಿ ಚುನಾವಣಾ ವರ್ಷ. ಬಹುಶಃ ಇಂಥವೆಲ್ಲ ವಿಚಾರಗಳನ್ನ ನಿಂತ್ಕೊಂಡು ಜನರನ್ನು ಮುಟ್ಲಿಕ್ಕೆ ಸಾಧ್ಯನಾ? ಯಾಕಂದರೆ ಹಿಂದೆಲ್ಲ ಈ ರೀತಿ ಪ್ರಯತ್ನಗಳು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಫೇಲ್ ಆಗಿರುವಂಥದ್ದಿದೆ. ರಮೇಶ್, ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪುಣ್ಯಸ್ಮರಣೆಯ ದಿನ ಸಾಂದರ್ಭಿಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳಲ್ಲಿ ಹೊಸತೇನೂ ಇಲ್ಲ. ಯಾಕೆಂದರೆ ಇತ್ತೀಚೆಗೆ ಏನು ಅಭಿವೃದ್ಧಿಯ ಪಥದಲ್ಲಿ ಅಥವಾ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಮತ ಕೇಳೋದಕ್ಕೆ ವಿಫಲವಾಗಿರ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಡೀ ದೇಶದಲ್ಲಿ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಉಂಟು ಮಾಡೋಂಥ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಸಾಮಾನ್ಯ ಸಿದ್ದರಾಮಯ್ಯನವರು ಇದರ ಪ್ರಸ್ತಾಪ ಮಾಡಿದ್ದಾರೆ. ಅವರು ಪ್ರಸ್ತಾಪ ಮಾಡಿರೋದ್ರಲ್ಲಿ ಇತಿಹಾಸ, ಅದು ಇಟ್ ಇಸ್ ಎ ಹಿಸ್ಟ್ರಿನಲ್ಲಿ ಇರ್ತಕ್ಕಂಥದ್ದನ್ನ ಸಾಂದರ್ಭಿಕವಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಹುತೇಕ ನನ್ನ BJP ಮಿತ್ರರು ಅದನ್ನ ಇಟ್ಕೊಂಡು ಬಹಳಷ್ಟು ಅವ್ರ ಮೇಲೆ ಬೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಾನು ಮಾತಾಡೋದಕ್ಕಿಂತ ಮುಂಚೆ ನನಗೆ BJP ಹಿರಿಯ ನಾಯಕರು ಮಾತಾಡೋದು ಯಾರಂತ ಗೊತ್ತಿಲ್ಲ. ಆದರೆ ಒಂದು ಸತ್ಯವನ್ನು ಹೇಳ್ತೇನೆ, ಸಂಘ ಪರಿವಾರವನ್ನು ಇಡೀ ದೇಶದಲ್ಲಿ ಎರಡು ದೃಷ್ಟಿಕೋನದಲ್ಲಿ ನೋಡ್ತೇವೆ. RSSನ ಒಂದು ಸಂಘವಾಗಿ, ಸಾಂಸ್ಕೃತಿಕ ಸಂಘವಾಗಿ, ಸೇವಾ ಸಂಘವಾಗಿ ನೋಡುವಂಥದ್ದು ಬೇರೆ. ಆದರೆ ಒಂದು ರಾಜಕೀಯ ಸಂಘಟನೆಯ ಹಿನ್ನೆಲೆಯಲ್ಲಿ ನೋಡುವಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಫಂಡಮೆಂಟಲಿಸ್ಟ್ ಮೂಲಭೂತವಾದಗಳಿಗೆ ಕುಮ್ಮಕ್ಕು ಕೊಡುವಂಥ ಬೆಳವಣಿಗೆಗಳು ಏನಾಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಸಂಘ ಪರಿವಾರ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ಪ್ರಚೋದನೆ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ನಿನ್ನೆ ಮೊನ್ನೆನೂ ಸಹ KS ಈಶ್ವರಪ್ಪನವರು ಸಂಘ ಪರಿವಾರದ ಬಗ್ಗೆ ಮಾತಾಡಿದ್ದಾರೆ. ನನಗೆ ಸಂಘ ಮಾತೃ ಸಮಾನ, ಸಂಘದಿಂದ ನಾನು ಕಲ್ತಿದ್ದೇನೆ, ಈ ತರದ ಅನೇಕ ಹೇಳಿಕೆಗಳನ್ನ ಮಾಡಿದ್ದಾರೆ. ಅಂದ್ರೆ ಸಂಘ ಇವರಿಗೆ 40% ಕಳ್ಸಿಕೊಟ್ಟಿದ್ಯಾ? ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಕಾರಣ ಆದಂತಹ ಘಟನೆಗೆ ಇವತ್ತು ಸಂಘ ಇವ್ರಿಗೆ ಹೇಳ್ಕೊಟ್ಟಿದೆಯಾ? ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರದ ಒಂದು ಮುಖ ಅನಾವರಣಗೊಂಡಿದೆ. ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿ 2,500 ಕೋಟಿಗೆ ಮುಖ್ಯಮಂತ್ರಿ ಪದವಿ ಹರಾಜಿಗಿಟ್ಟಿದ್ದಾರೆ ಅಂತ ಹೇಳಿ ಯತ್ನಾಳ್ ಅವ್ರು ಹೇಳ್ತಾರೆ. ಅಂದ್ರೆ ಸಂಘ ಪರಿವಾರ ಹೇಳ್ಕೊಟ್ಟಿರೋದ ಇದು. ಈಗ ರಮೇಶ್ ಬಾಬು ಅವರೇ, ನಿಮ್ಮ ಪ್ರಶ್ನೆಗಳನ್ನೇ ನಿಮ್ಮ ಉತ್ತರದಲ್ಲೂ ಕೂಡ ಪ್ರಶ್ನೆಗಳಿವೆ. ಹೆಂಗೆ ಅಂತ ಹೇಳ್ತೀನಿ ನಿಮಗೆ. ನೀವೊಂದು ಮಾತನ್ನು ಹೇಳಿದ್ರಿ, ಡಬಲ್ ಇಂಜಿನ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ, ಇವರಿಗೆ ಬೇರೆ ಸಂಗತಿಗಳಿಲ್ಲ ಹೇಳಕ್ಕೆ ಅನ್ನುವಂಥ ಮಾತು. ಇವತ್ತು ನಿಜಕ್ಕೂ ಆ ಡಬಲ್ ಇಂಜಿನ್ ಸರ್ಕಾರ ಹೆಂಗೆ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ಸಾಕಷ್ಟು ವಿಷಯಗಳಿದೆ ನಿಮಗೆ. ನೀವು ಹೇಳ್ತಾ ಇದ್ರಿ ಇವಾಗ ಪಾಯಿಂಟ್ ನಂಬರ್ 1, 2, 3 ಹೇಳ್ತಾ ಇದ್ರಿ. ಅದನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನಗಳಾಗಬೇಕು ವಿನಃ ತಿರ್ಗಾ ನೀವು ಹಿಂದಕ್ಕೆ ಹೋಗಿ ಆರ್ಯ ದ್ರಾವಿಡ, ತಿರ್ಗಾ ನೀವು ಹಿಂದಕ್ಕೆ ಹೋಗಿ RSS ಸಂಘ, ನಾಥೂರಾಮ್ ಗೋಡ್ಸೆ, ಮಹಾತ್ಮ ಗಾಂಧಿ, ಗೊತ್ತಿದೆ ನಿಮಗೆ ಅದರಿಂದ ಆಗುವಂಥ ಉಪಯೋಗಗಳೇನು ಅಂತ.
ವಿಫಲತೆಯನ್ನು ಜನರಿಗೆ ಮುಟ್ಟಿಸುವಂತ ಪ್ರಯತ್ನಗಳಾಗಬೇಕಲ್ಲ ಪಕ್ಷದಿಂದ, ಅದಾಗ್ತಾ ಇದೆಯಾ? ನಿಮ್ಮ ಮಾತನ್ನ ನಾನು ಸ್ವೀಕಾರ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷ ಬಹಳ ವ್ಯವಸ್ಥಿತವಾಗಿ ಡಬಲ್ ಇಂಜಿನ್ ಸರ್ಕಾರಗಳ ವೈಫಲ್ಯವನ್ನ ಮತ್ತೆ ಭಾರತೀಯ ಜನತಾ ಪಕ್ಷದಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಜನರಿಗೆ ಮುಟ್ಟಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ದ್ರಾವಿಡರು ಆರ್ಯನರು ವಿಚಾರ ಪ್ರಸ್ತಾಪವಾಗಿರ್ತಕ್ಕಂಥದ್ದು ಸಾಂಕೇತಿಕವಾಗಿ ಸಾಂದರ್ಭಿಕವಾಗಿ, ಅದು ನಮ್ಮ ಪಕ್ಷದ ಅಜೆಂಡಾ ಅಲ್ವೇ ಅಲ್ಲ. ಈ ದೇಶದ ಇತಿಹಾಸವನ್ನ ಮಾತಾಡಿದಾಗ ಯಾವ ರೀತಿ ಇದೆ ಅನ್ನೋದಷ್ಟೇ ಪ್ರಾಸ್ತಾವಿಕವಾಗಿ ಸಿದ್ದರಾಮಯ್ಯ ಹೇಳಿದರೆ ಬಿಟ್ರೆ ಇದು ನಮ್ಮ ಆದ್ಯತೆ ಅಲ್ಲ, ನಮ್ಮ ಪ್ರಿಯಾರಿಟಿ ಅಲ್ಲ. ಇವತ್ತು ಸಂಘ ಪರಿವಾರದ ಒಂದು ಮುಖವನ್ನ ಪರಿಚಯ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮಾತಾಡಿದರೆ ಬಿಟ್ರೆ ಅದು ಯಾವತ್ತೂ ಸಹ ನಮ್ಮ ಆದ್ಯತೆ ಆಗೋದು ಇಲ್ಲ, ಆಗೂ ಇಲ್ಲ. ನಮ್ಗಿರ್ತಕ್ಕಂಥದ್ದು ಈ ದೇಶದ ಅಭಿವೃದ್ಧಿಯ ವಿಚಾರ ಮುಖ್ಯ ಆಗುತ್ತೆ, ಈ ದೇಶದ ಜನರ ಬದುಕು ಮುಖ್ಯ ಆಗುತ್ತೆ. ಜನರ ಬದುಕನ್ನು ಕಟ್ಟಿಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡ್ಲಿ ಅನ್ನೋ ದೃಷ್ಟಿನಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ ಬಿಟ್ರೆ ನಮ್ಗೆ ಆರ್ಯನ್ ಅಥವಾ ದ್ರಾವಿಡರ ವಿಚಾರ ಇದೇ ಇಂಪಾರ್ಟೆಂಟ್. ನೀವು ಹೇಳಿದ್ರಲ್ಲ ರಮೇಶ್ ಬಾಬು ಅವರೇ, ರಾಜ್ಯದಲ್ಲಿ ನೀವು ಹೇಳಿದ್ರಲ್ಲ ರಮೇಶ್ ಬಾಬು ಅವರೇ, ಪಾಯಿಂಟ್ ಇದೇ ಇಂಪಾರ್ಟೆಂಟ್. ಯಾಕಂದ್ರೆ ಏನು ಅಂದ್ರೆ ಈ ತಿಳುವಳಿಕೆ ಪಕ್ಷದ ನಾಯಕರಿಗೆ ಇರಬೇಕು. ತಾವು ಹೇಳಿದ್ರಲ್ಲ ಆ ಮಾತು, ಅದರಿಂದ ಯಾವ ಉಪಯೋಗಗಳು ಇಲ್ಲ ತಿಳ್ಕೊಳ್ಳಿ. ಈಗ ಸಾವಿರಾರು ವರ್ಷಗಳಿಂದ ಅಲ್ಲ ಸರ್, ಒಂದು ಸಂಗತಿ, ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ದಾಳಿಗಳು, ಸಂಸ್ಕೃತಿಗಳು, ಇದನ್ನೆಲ್ಲವನ್ನೂ ಕೂಡ ಭಾರತ ಅರಗಿಸ್ಕೊಂಡಾಗಿದೆ. ಇನ್ನು ತಿರ್ಗಾ ನಾವು ಅದನ್ನೇ ನಾವು ರೀಲ್ಸ್ ಸುತ್ತಿದ್ರೆ ಯಾವ ಪ್ರಯೋಜನಗಳು ಕೂಡ ಆಗಲ್ಲ. ಬಹುಶಃ ನಿಮ್ಮ ಮುಖಾಂತರ ಆದರೂ ನಿಮ್ಮ ನಾಯಕರಿಗೆ ಈ ಸಂದೇಶ ರವಾನೆ ಆಗಲಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ. ಪ್ರಮೋದ್ ಮುತಾಲಿಕ್ ನಮ್ಮ ಜೊತೆಗಿದ್ದಾರೆ. ಪ್ರಮೋದ್ ಮುತಾಲಿಕ್ರೆ, ಈಗ ಹೊಸ ವರಸೆ ಶುರುವಾಗಿದೆ. ಈಗ ಮತ್ತೆ RSS ಮೇಲೆ ವಾಗ್ದಾಳಿ, ಜೊತೆಗೇನು ಅಂತಂದರೆ ನಾಥೂರಾಮ್ ಗೋಡ್ಸೆಯ ವಿಚಾರಗಳು, ಜೊತೆಗೇನು ಅಂತಂದರೆ ಈ RSS ಅದು ಮೊದಲ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿದ್ದೇನೆ ನಾಥೂರಾಮ್ ಗೋಡ್ಸೆ ಮುಖಾಂತರ, ಅದು RSS ಅನ್ನುವಂಥ ಮಾತು. ಏನಂತೀರಿ ಇದ್ರ ಬಗ್ಗೆ? ಒಂದು 74 ವರ್ಷದ ಹಿಂದೆ ನಡೆದಂಥ ಘಟನೆಯನ್ನು ರಿಪೀಟ್ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದರೆ ಇವರಿಗೆ ಇನ್ಯಾವುದೋ ಬೇರೆ ವಿಷಯ ಇಲ್ಲ ಅಂತನ್ನುವಂಥದ್ದು ಒಂದು. ಇನ್ನು ಎರಡನೇದು, ಗಾಂಧಿ ಹತ್ಯೆಯ ಸಂಬಂಧಪಟ್ಟಾಗೆ RSSನ ಸಂಬಂಧ ಇಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿ ಆರ್ಡರ್ ಮಾಡೇ ಆಗಿದೆ. ಅದನ್ನೇ ಮೇಲಿಂದ ಮೇಲೆ ಹೇಳಿ, ಹಸಿ ಸುಳ್ಳುಗಳನ್ನು ಹೇಳಿ ಸತ್ಯವನ್ನು ಮಾಡುವಂಥ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು ಅತ್ಯಂತ ಮೂರ್ಖತನ ಅಂತ ಅನ್ನುವಂಥದ್ದು. ಇನ್ನು ಮೂರನೇದು, ಗಾಂಧಿ ಹತ್ಯೆ ಅಂತ ಹೇಳುವಂಥವರು ಗಾಂಧಿಯ ಆಚರಣೆಯನ್ನು ಇವರು ಎಷ್ಟು ತಮ್ಮ ಸ್ವಂತ ಜೀವನದಲ್ಲಿ ಪಾಲನೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ ಎಷ್ಟು ಪಾಲನೆ ಮಾಡಿದ್ದಾರೆ ಅಂತನ್ನುವಂಥದ್ದು ಅವರು ಸ್ವಲ್ಪ ಉಲ್ಲೇಖ ಮಾಡಲಿ. ಅವರ ಪ್ರಾಮಾಣಿಕತೆ, ಇವರಲ್ಲಿ ಅಪ್ರಾಮಾಣಿಕತೆ, ಅವರು ಸರಳ ಜೀವನ, ಇವರು ವೈಭವಿ ಜೀವನ, ಅವರು ಅಹಿಂಸೆ ಹೇಳಿದ್ರು, ಇವರು ಕೊಲೆಗಡಕರಾದರು. ಸೊ ಹೀಗೆ ಎಲ್ಲವನ್ನೂ ಉಲ್ಟಾ, ಇವತ್ತು ಗಾಂಧೀಜಿಯ ಮಾನಸಿಕತೆಯನ್ನು ಉಲ್ಟಾ ಇವರ ಅನುಸರಿಸ್ತಾ ಇರುವಂತ ವೈಯಕ್ತಿಕ ಜೀವನ ಮತ್ತು ಕಾಂಗ್ರೆಸ್ ಜೀವನ ಇದು ಬಹಳ ಸ್ಪಷ್ಟವಾಗಿ ಎಲ್ಲರ ಮುಂದೆ ಇದೆ. ಈಗ ಇವರು ಬಹಳ ದೊಡ್ಡ ಗಾಂಧಿ ಅಂತ ಹೇಳುವಂತವರು ಒಂದೇ ಒಂದು ಅಂಶ ಇವರ ಜೀವನದಲ್ಲಿ ಇಲ್ಲ, ಇವರ ಕಾಂಗ್ರೆಸ್ ಆಡಳಿತದಲ್ಲಿ ಇಲ್ಲ. ಸೊ ಹೀಗಾಗಿ ಅದನ್ನೆಲ್ಲ ಮುಚ್ಚಾಕೋಗೋಸ್ಕರ ಇವತ್ತು RSS ಮೇಲೆ ಗೂಬೆ ಕೂಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತನ್ನುವಂಥದ್ದು ನನ್ನ ಅನಿಸಿಕೆ. ಅಲ್ಲಿ ಇನ್ನೂ ಒಂದು ಮಾತನ್ನ ಹೇಳಿದ್ದಾರೆ ಮುತಾಲಿಕ್ ಅವರು ಇನ್ನೂ ಒಂದು ಮಾತನ್ನ ಹೇಳ್ತಾರೆ. RSS ನವರ ಪ್ರಕಾರ ಬಿಜೆಪಿಯಲ್ಲಿ ಸೇರಿದ್ರೆ ಮಾತ್ರ ಆತ ಹಿಂದೂನಾ, ಇಲ್ಲದೇ ಇದ್ರೆ ಆತ ಹಿಂದೂ ವಿರೋಧಿನಾ? ಬಿಜೆಪಿಯಲ್ಲಿ ಗುರುತಿಸ್ಕೊಳ್ಳದೆ ಇರೋನು ಹಂಗಾದ್ರೆ ಹಿಂದೂ ಅಲ್ವಾ? RSS ಪ್ರಕಾರ ಕೇವಲ ಬಿಜೆಪಿಯಲ್ಲಿ ಇದ್ರೆ ಮಾತ್ರ ಹಿಂದುವಾ ಅನ್ನುವಂತ ಪ್ರಶ್ನೆನ ಎತ್ತಿದ್ದಾರೆ. ಇಲ್ಲ, ಇದನ್ನ ಎಲ್ಲೂ ಯಾವತ್ತೂ ಯಾವುದೇ ಸಂದರ್ಭದಲ್ಲೂ ಕೂಡ RSS ಈ ರೀತಿಯ ಮಾತನ್ನ ಎಲ್ಲೂ ಹೇಳಿಕೆ ಹೇಳಿಲ್ಲ. RSS ನಲ್ಲಿ ಇದ್ದಂಥವ್ರು ಮಾತ್ರ, ಬಿಜೆಪಿಯಲ್ಲಿ ಇದ್ದಂಥವ್ರು ಮಾತ್ರ RSSನವರು ಹಿಂದೂಗಳು ಅಂತನ್ನುವಂಥದ್ದಿಲ್ಲ. ಇವತ್ತು RSSನ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ನವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, JDSನವರ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ವಿರೋಧಿಗಳನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸೊ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮತ್ತು RSS ಏನಿದೆ ಅಂತ ಅನ್ನೋದು ವಾಸ್ತವಿಕವನ್ನ ತಿಳ್ಕೊಳ್ಳಿ ಅಂತನ್ನುವಂಥ ದೃಷ್ಟಿಕೋನದಿಂದ ನೀವು ನೋಡಿರಬಹುದು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಎಲ್ಲ ವಿರೋಧ ಅಥವಾ ಕಾಂಗ್ರೆಸ್ ಬೇರೆ ವಿಚಾರಧಾರಿಗಳನ್ನೇ ಕರೀತಾರೆ. ಉದಾಹರಣೆಗೆ ಹೇಳೋದಾದ್ರೆ, ರಾಷ್ಟ್ರಪತಿಯವರನ್ನ ಈಗ
ಪಶ್ಚಿಮ ಬಂಗಾಳದ ರಾಷ್ಟ್ರಪತಿಯವರನ್ನ RSSನ ಭಾಗವತರು 3ನೇ ಇದರಲ್ಲಿ ನಾಗ್ಪುರ್ನಲ್ಲಿ ಕರೆದು ದೊಡ್ಡ ಸಮಾರಂಭದಲ್ಲಿ ಕರೆದಿದ್ರು ಮಾಜಿ ರಾಷ್ಟ್ರಪತಿ. ಸೊ ಅಂತ ರಾಷ್ಟ್ರಪತಿಯವರು ಕಾಂಗ್ರೆಸ್ ಅವರು ಅವ್ರನ್ನ ಕರೆಸಿದ್ರು. ಹಾಗಾಗಿ ಎಲ್ಲಿ ಅವ್ರು ಹಿಂದೂ ಇಲ್ಲ ಅಂತ ಹೇಳಿ ಅವ್ರನ್ನ ಕರೆಸದೆ ಬಿಡ್ತಿದ್ರ. ಹಂಗೆ ಬೇಕಾದಷ್ಟು ಉದಾಹರಣೆಗಳಿದಾವೆ. ಸೊ ಆ ರೀತಿಯ ಆಪಾದನೆ ಹಸಿ ಸುಳ್ಳು ಅಂತನ್ನುವಂಥದ್ದು ಹೇಳ್ತೀನಿ. ಇವರಿಗೆ ವೈಚಾರಿಕ ಇವತ್ತು ಜೀರೋ ಆಗಿದ್ದಾರೆ, ಬೌದ್ಧಿಕ ದಿವಾಳಿ ಆಗಿದೆ. ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡುವಂತಹ ಪ್ರಕ್ರಿಯೆ ಮಾನಸಿಕತೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ 60 ವರ್ಷ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ಬೆಳೆಸಿದಂತ ಕಾಂಗ್ರೆಸ್ಸು, ಭಯೋತ್ಪಾದನೆಯನ್ನು ಬೆಳೆಸಿದಂತ ಕಾಂಗ್ರೆಸ್ಸು. ಹೀಗಾಗಿ ಅದನ್ನು ಮುಚ್ಚಾಕೋ ಸಲುವಾಗಿ ಇವತ್ತು ಏನೋ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನು ಹಾಕಿ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತನ್ನುವಂಥದ್ದು ನನ್ನ ಅನಿಸಿಕೆ. ಎಸ್ ಮುತಾಲಿಕ್ ಅವರೇ ಮಾತಾಡ್ತೀನಿ ನನ್ನ ಜೊತೆಗೆ. ಉಮರ್ ಶರೀಫ್ ಅವರು ತಾವೇನು ಹೇಳ್ತೀರಿ, ಯಾವ ರೀತಿಯಾಗಿ ಇಲ್ಲಿಗ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಈ ಚರ್ಚೆ, ಕಾಂಗ್ರೆಸ್ನವರು ಹೇಳ್ತಾ ಇರುವಂತಹ ಮಾತುಗಳ ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳೇನು ಅಂತ? ನೋಡಿ, ನಾನು RSS ಬಗ್ಗೆ ಬಹಳಷ್ಟು ಓದಿದ್ದೀನಿ. ಆದರೆ ಒಂದು ಸತ್ಯವಾದ ವಿಷಯ ಏನಂದರೆ, ಅದು ಪ್ರಾರಂಭ ಆಗಿರೋದು ಒಳ್ಳೆಯ ಉದ್ದೇಶದಿಂದ ರಾಷ್ಟ್ರಕ್ಕೋಸ್ಕರ ಅಂತ. ಆದರೆ ಅವರು ಗುರುತುಪಡಿಸಿರುವ ಒಂದು ವಿದಿನ್ ಎನಿಮಿ ಅಂತ, ನಮ್ಮ ರಾಷ್ಟ್ರದೊಳಗೆ ಇರುವ ಒಂದು ಶತ್ರು ಅಂತ ಅವರು ಐಡೆಂಟಿಫೈ ಮಾಡುವಾಗ ಗುರುಜಿ ಅವರು ಹೇಳ್ಕೊಳ್ತಾರೆ, MS ಗೋಲ್ವಾರ್ಕರ್, ಅದು ಮುಸ್ಲಿಂ ಕಮ್ಯುನಿಟಿ ಅಂತ ಹೇಳ್ಕೊಂಡು. ಇವಾಗ ಆ ಒಂದು ಪದ ಉಪಯೋಗ ಮಾಡಿದ್ದಾರೆ ಬಂಚ್ ಆಫ್ ಥಾಟ್ಸ್ ಎಂಬ ಪುಸ್ತಕದಲ್ಲಿ. ಇವಾಗ 1940ಸ್ನಲ್ಲಿ ಅವ್ರು ಬರೆದಿರುವ ಪುಸ್ತಕ ಇವಾಗ RSSನವರು ಕೂಡ ಅದಕ್ಕೆ ಬೆಲೆ ಕೊಡ್ತಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ಸಮೀಪದಲ್ಲಿ ಇವರು ಮೋಹನ್ ಭಗವತ್ ಹೇಳಿದ್ರು, ಅಲ್ಲಿರುವ ಆ ಟೈಮ್ನಲ್ಲಿ ಹೇಳಿಕೆ ಕೊಟ್ಟಿರೋದು ಇವತ್ತಿಗೆ ಅದು ಫಾಲೋ ಮಾಡೋಕ್ಕಾಗಲ್ಲ. ಆ ವೇಳೆಯಲ್ಲಿ ಅವ್ರು ಹೇಳಿದ ಮಾತು ಅಲ್ಲೇ ಬಿಟ್ಬಿಡೋಣ, ಇವಾಗ ಆ ವಿಚಾರನ ತೊಗೊಂಡು ಬರಬಾರ್ದು, ನಾವು ಬದಲಾವಣೆ ತರ್ತಿದ್ದೀವಿ ಅಂತ, ಚೇಂಜಸ್ ತೊಗೊಂಡು ಬರ್ತಿದ್ದೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಇವಾಗ ಏನು ನಾವು ನೋಡ್ಬೇಕಂದ್ರೆ, ಒಂದು ಪಾಸಿಟಿವ್ ಆಗಿ ನೋಡ್ಬೇಕಂದ್ರೆ, ಹಿಂದಿನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಯಾರೋ ತಪ್ಪು ಮಾಡಿರ್ಬೋದು. ಇವಾಗ RSS ಬಂದು ಒಂದು ಕಲ್ಚರಲ್ ಆರ್ಗನೈಸೇಷನ್ ಅಂತಾನೆ ಅವ್ರು ಗುರುತುಪಡಿಸಿದ್ದಾರೆ. ಇದೇನು ಪೊಲಿಟಿಕಲ್ ಆರ್ಗನೈಸೇಷನ್ ಅಂತಲ್ಲ, ಕಲ್ಚರಲ್ ಸಾಂಸ್ಕೃತಿಕ ಒಂದು ಆರ್ಗನೈಸೇಷನ್ ಅಂತ ಹೇಳ್ಕೊಳ್ಳುವಾಗ ಇಲ್ಲಿ ಎಷ್ಟೋ ಜನರು ಏನೇನೋ ಹೇಳಿಕೆ ಕೊಡ್ತಾರೆ. ಅದರಲ್ಲಿ ಒಬ್ಬರು ಬಂದು ಸ್ವಾಮಿ ಗೋಲ್ವಲ್ಕರ್. ಅದನ್ನು RSS ಕೂಡ ಇವತ್ತು ಅದನ್ನು ಫಾಲೋ ಮಾಡ್ತಿಲ್ಲ ಅಂತ ನನ್ನ ನಿಲುವು. ಅದಕ್ಕೆ ಉದಾಹರಣವಾಗಿ ಗುರುಜಿ ಬಗ್ಗೆನೇ ಒಂದು ಪುಸ್ತಕ ಬಿಟ್ಟಿದ್ದಾರೆ, ದ ವಿಷನ್ ಆ್ಯಂಡ್ ಮಿಷನ್ ಅಂತ ಹೇಳ್ಕೊಂಡು, ಇದನ್ನು ಫಾಲೋ ಮಾಡಿ ಅಂತ. ಅದರಲ್ಲಿ ಎಲ್ಲ ಎಡಿಟ್ ಮಾಡಲಾಗಿದೆ. ದ ಎನಿಮಿ ವಿದಿನ್ ಮುಸ್ಲಿಂ ಅಂತ ಹೇಳುವ ಕಮ್ಯುನಿಟಿನ ಇವತ್ತು ಅದನ್ನು ಉಪಯೋಗ ಮಾಡ್ತಿಲ್ಲ. ಯಾಕಂದರೆ ಅಲ್ಲಿ ಕೂಡ ವಿಚಾರಧಾರ ಬೆಳವಣಿಗೆ ಆಗಿದೆ. ಒಂದು ಉದಾಹರಣೆ ಕೊಡ್ತೀನಿ. KS ಸುದರ್ಶನ್ ಅವರು 5th ಸಂಘ ಚಾರಕ್ ಅವರು ಹೇಳ್ಕೊಂಡಿದ್ದಾರೆ ಏನಂದರೆ, ಮುಸಲ್ಮಾನರ ಬಗ್ಗೆ ಎಷ್ಟೋ ತಪ್ಪು ಅಭಿಪ್ರಾಯ ಇತ್ತು, ಅದೆಲ್ಲ ಅವರು ಬಿಟ್ಟಾಗಿದೆ. ಮತ್ತು ಕೊನೆಯ ದಿವಸದಲ್ಲಿ ಅವರೇನು ಮಾಡಿದ್ದಾರೆ, ಈದ್ ನಮಾಜ್ ವೇಳೆಯಲ್ಲಿ ನಾನು ಕೂಡ ಅಲ್ಲಿ ಭಾಗವಹಿಸಬೇಕಂತ ಬಂದಿದ್ದಾರೆ. ಇದೆಲ್ಲ ಪೇಪರ್ನಲ್ಲಿ ಉಲ್ಲೇಖವಾಗಿದೆ. ಇನ್ನೂ ಹಲವಾರು ಜನರು ಬೇರೆ ಬೇರೆ ವಿಷಯಗಳು ಹೇಳ್ಕೊತಾರೆ, ಅದೆಲ್ಲ ಮಾತಾಡಬೇಕು, ಇನ್ನೂ ಲಾಂಗ್ ಆಗತ್ತೆ. ಇವಾಗ ಏನಂದ್ರೆ, ನಾವು RSS ಅನ್ನ ಹೇಗೆ ನೋಡ್ಬೇಕಂದ್ರೆ, ಅಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಒಳ್ಳೇದನ್ನ ತಗೊಳ್ಬೇಕಾಗಿರತ್ತೆ ಅಂತ ಒಂದು ಮಾತನ್ನ ನಾನು ಈಗ ನೀವು ಹೇಳಿದ್ದೇನಿದೆ ಅಂತಂದ್ರೆ, ಈಗ ಕಾಂಗ್ರೆಸ್ ಏನು RSS ಮೇಲೆ ಈಗ ನೇರವಾಗಿ ವಾಗ್ದಾಳಿ ಮಾಡ್ತಿದೆ, ಅದೆಲ್ಲದಕ್ಕೂ ಕೂಡ ಅದಕ್ಕೆ ಉಲ್ಟಾ ಇದಾಗುವಂತ ಇದನ್ನೇ ಹೇಳ್ತಾ ಅಲ್ಲ. ಮತ್ತೆ ಮಾತಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ, ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಚರ್ಚೆ ಮಾಡೋಣ. ಯಾಕಂದ್ರೆ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಇಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಅಥವಾ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದೆ ಅನ್ನೋದು ಮಾತ್ರಲ್ಲ, ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಕೂಡ RSS ವಿಚಾರದಲ್ಲಿ ಅತ್ಯಂತ ಸ್ಪಷ್ಟ ನಿಲುವುಗಳನ್ನು ಇತ್ತೀಚೆಗೆ ವ್ಯಕ್ತಪಡಿಸಿರುವುದರಲ್ಲಿ ರಾಹುಲ್ ಗಾಂಧಿಯವರ ಒಂದು ಉಲ್ಲೇಖ ಏನಂದ್ರೆ, ಯಾರು RSS ಪರವಾದಂತಹ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದೀರೋ ಅಥವಾ RSS ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳುವಂತಹ ಅನಿಸಿಕೆಗಳು ನಿಮ್ಮಲ್ಲಿದೆಯೋ ಅಂಥವ್ರು ದಯವಿಟ್ಟು ಕಾಂಗ್ರೆಸ್ ಇಂದ ಹೋಗಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವ ಉದಾಹರಣೆ ಇದೆ. ಇದರ ಮುಂದುವರೆದ ಭಾಗವಾಗಿನೇ ಪ್ರಿಯಾಂಕಾ ಗಾಂಧಿಯವರು ಇತ್ತೀಚೆಗೆ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಇಲ್ಲಿ ಸಿದ್ದರಾಮಯ್ಯನವರು ಆಡ್ತಾ ಇರುವಂತಹ ಮಾತು, ಕಾಂಗ್ರೆಸ್ ಮಾಡ್ತಾ ಇರುವಂತಹ ಟ್ವೀಟ್, ಖರ್ಗೆ ಅವರು ಹೇಳಿರುವಂತಹ ಮಾತು, ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶಗಳು. ಪಟಾಪಟ್ ಶ್ರೀನಿವಾಸ್ ಅವರೇ, ಇಲ್ಲಿ RSS ಬಗ್ಗೆ, RSS ಒಂದು ನಪುಂಸಕ ಸಂಘಟನೆ ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಇಲ್ಲಿ ನಾವು RSS ಬಗ್ಗೆ ಮಾತನಾಡಿದರೆ ಒಬ್ಬನೇ ಒಬ್ಬ RSS ಅವನು ಬಂದು ಮಾತನಾಡ್ತಾ ಇಲ್ಲ, BJP ಅವರು ಬಂದು ಮಾತಾಡ್ತಾ ಇದ್ದಾರೆ. ಏನು RSS ನಲ್ಲಿರುವಂಥವರು ಅಕ್ಷರಾಭ್ಯಾಸ ಇಲ್ದಿರುವಂಥವರ, ಅನಕ್ಷರಸ್ಥರ ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನೋಡಿ, RSS ಒಂದು ಸದೃಢ ವ್ಯಕ್ತಿ ನಿರ್ಮಾಣದಿಂದ ಒಂದು ಸದೃಢ ರಾಷ್ಟ್ರ ನಿರ್ಮಾಣ ಅನ್ನೋ ತತ್ವದ ಮೇಲೆ ಕಳೆದ 97 ವರ್ಷದಿಂದ
ಸುಮಾರು ಲಕ್ಷಾಂತರ ಜನ ಸ್ವಯಂ ಸೇವಕರನ್ನು ರಾಷ್ಟ್ರವನ್ನು ನಿರ್ಮಾಣ ಮಾಡೋದರ ಒಂದು ಯಜ್ಞದಲ್ಲಿ ತೊಡಗಿಸಿದೆ. ಅದರಲ್ಲಿ ಎಷ್ಟೋ ನಮ್ಮ ಕಾರ್ಯಕರ್ತರ ಆಹುತಿಯನ್ನು ಕೂಡ ಆಗಿದೆ. ಸಿದ್ದರಾಮಯ್ಯನವರು ಏನು ಈ ನಡುವೆ ಆರ್ಯನರು ಅದು ಇದು ಅಂತೆಲ್ಲ ಟ್ವೀಟ್ ಮಾಡ್ತಾ ಇದ್ದಾರಲ್ವ, ಇದೆಲ್ಲ ಸವಕಲ್ನಾನ್ಯ, ಇದೆಲ್ಲ ಔಟ್ಡೇಟೆಡ್. ಯಾಕೆಂದರೆ ಆರ್ಯನರಂದರೆ ನೇರವಾಗಿ ಹೇಳ್ಬಿಡ್ತೀನಿ, ಬ್ರಾಹ್ಮಣರಂತಾನೆ ಮಧ್ಯ ಏಷ್ಯಾದಿಂದ ಬಂದರು. ಇದೆಲ್ಲನೂ ಅನೇಕ ಸೈಂಟಿಫಿಕ್ ರಿಸರ್ಚ್ಗಳ ಮುಖಾಂತರ ಅದು ಹೊರಟೋಗಿದೆ. ಯಾಕೆಂದರೆ ನಿಮಗೆ ರಾಮಾಯಣದಲ್ಲೂ ಬ್ರಾಹ್ಮಣರ ಉಲ್ಲೇಖ ಇದೆ, ಮಹಾಭಾರತದಲ್ಲೂ ಬ್ರಾಹ್ಮಣರ ಉಲ್ಲೇಖ ಇದೆ, ವೇದ ಮಂತ್ರಗಳಲ್ಲಿ ಉಪನಿಷತ್ತು ಮಂತ್ರಗಳೆಲ್ಲ ಬ್ರಾಹ್ಮಣರ ಉಲ್ಲೇಖ ಇದೆ. ಆಯ್ತಲ್ಲ, ಇದೆಲ್ಲ ಸವಕಲ್ನಾನ್ಯ. ಇವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗಿಬಿಟ್ಟಿದೆ ಕಾಂಗ್ರೆಸ್ನವ್ರಿಗೆ. ಏನು ಅಂದರೆ ಇವರು ಹೆಚ್ಚಾಗಿ ನೆಚ್ಕೊಂಡಿದ್ದು ಮುಸ್ಲಿಮರ ಮತಗಳನ್ನು. ಇವತ್ತು SDP ಈ ದೇಶದಲ್ಲಿ ರಾಜ್ಯದಲ್ಲಿ ಪ್ರಬಲ ಆಗ್ತಾ ಇವರು ಓಟುಗಳೆಲ್ಲ ಒಂದು ಮುಸ್ಲಿಂ ಓಟುಗಳೆಲ್ಲ SDP ಹೋಗ್ತಾ ಇದೆ. ಇವತ್ತು ಮಡಿಕೇರಿನಲ್ಲಿ 5-6 ಜನ ಅಲ್ಲಿ ಕೌನ್ಸಿಲರ್ಗಳು ಗೆದ್ದಿದ್ದಾರೆ. ಹಾಗಾಗಿ ಹೇಗಾದರೂ ಮಾಡಿ ಮುಸ್ಲಿಮರನ್ನ ಹಿಡಿದಿಟ್ಕೋಬೇಕು ಅನ್ನೋದಕ್ಕೆ ಅವ್ರನ್ನ RSS ಮುಸ್ಲಿಂ ವಿರೋಧಿ, RSS ಮುಸ್ಲಿಂ ವಿರೋಧಿ. ನಾನೆಂದರೆ ಆಫ್ಕೋರ್ಸ್ RSS ಹುಟ್ಟಿದ್ದೆ ಹಿಂದುತ್ವದ ಆಧಾರದ ಮೇಲೆ. ನಮ್ಮ ಪೂಜ್ಯ ಹೆಡ್ಗೇವರವರು ಅದನ್ನು ಸ್ಥಾಪನೆ ಮಾಡಿದ್ದೇನೆ ಹಿಂದುತ್ವದ ಆಧಾರದ ಮೇಲೆ. ಈ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ಮಾಡಬೇಕಂತಲೇ ಅದಾಗಿದ್ದು. ಯಾಕೆ ಅಂದರೆ ಹಿಂದೂ ಅಂದ್ರೇ ಒಟ್ಟು ಅಂತ. ಇಲ್ಲಿರೋ ನಮ್ಮ ಉಮರ್ ಶರೀಫ್ ಅವರು ಏನು ಅಲ್ಲಿಂದ UAE ಏನೂ ಬಂದಿಲ್ಲ. ಇಲ್ಲಿರ್ತ ಕ್ರಿಶ್ಚಿಯನ್ಸು ಎಲ್ಲೋ ಅಲ್ಲಿ ಜೆರುಸಲಮಿಂದ ಬಂದಿಲ್ಲ. ಇಲ್ಲಿರೋರು ಬೇರೆ ಬೇರೆ ಮೊಘಲರ ಇದರಲ್ಲಿ ದಾಳಿಗಳಲ್ಲಿ ಮತಾಂತರ ಆಗಿರೋರು. ಹಾಗಾಗಿ ನಾವು ಹಿಂದುತ್ವ ಅಂದರೆ ನಾವು ಹಿಂದೂಗಳಂದರೆ ಒಟ್ಟು ಅಂತ. ಹಿಂದೂ ಅಂದರೆ ಸಮಗ್ರ ಅಂತ, ಸಮಷ್ಟಿ ಅಂತ. ನಾವು ಇಲ್ಲಿರೋ ಅಷ್ಟು ಜನ ನಾವು ಹಿಂದೂಗಳಂತಲೇ ಭಾವಿಸ್ತೀವಿ. ಭಾರತೀಯರು ಯಾರ್ಯಾರೆಲ್ಲ ಇದ್ದಾರೆ ಅವರೆಲ್ಲ ಹಿಂದೂಗಳನ್ನು. ನಂಬರ್ 1. ನಂಬರ್ 2, ನಮ್ಮ ಉಮರ್ ಶರೀಫರು ಒಂದು ಮಾತನ್ನು ಹೇಳ್ತಾ ಇದ್ರು, ಗುರುಜಿ ಗೋಳಲಕರು ವಿದಿನ್ ದ ಎನಿಮಿ ಮುಸ್ಲಿಮ್ಸ್ ಅಂತ ಹೇಳಿದ್ರಂತ. 1918ರಲ್ಲಿ ಎರಡನೇ ಮಹಾಯುದ್ಧ ಮುಗಿದ ಮೇಲೆ 1919ರಲ್ಲಿ ಇದನ್ನು ಒಟಮನ್ ಖಲೀಫಾನ ತೆಗಿಬೇಕು ಅಂತ ಹೇಳಿ ಆಯಿತು. ಆವತ್ತು ಭಾರತದಲ್ಲಿ ಅಸಹಕಾರ ಚಳುವಳಿ ಪೀಕಲ್ಲಿತ್ತು. ಇನ್ನೇನು ಬ್ರಿಟಿಷ್ನವ್ರು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ದೇಶ ಸಜ್ಜಾಗ್ತಾ ಇತ್ತು. ಆದರೆ ಮುಸಲ್ಮಾನರು ದೇಶದ ಸ್ವಾತಂತ್ರ್ಯ ಮುಖ್ಯ ಆಗಲಿಲ್ಲ ಅವ್ರಿಗೆ ಮುಖ್ಯ ಆಗಿದ್ದು ಏನಂದರೆ ಖಲೀಫನನ್ನು ಅಲ್ಲಿ ಮುಸಲ್ಮಾನರ ಒಟ್ಟು ಏನು ನಾಯಕರಿದ್ರು ಖಲೀಫಾ ಅವ್ರನ್ನ ಮತ್ತೆ ರಿಟೈನ್ ಮಾಡಿಸ್ಬೇಕು ಅಂತ ಹೇಳಿ ಅಸಹಕಾರ ಚಳುವಳಿ ಅಸಹಕಾರ ಚಳುವಳಿಯ ಚಳುವಳಿಯನ್ನು ಬಿಟ್ಟು ಅಲ್ಲಿ ಖಿಲಾಫತ್ ಮೂಮೆಂಟ್ಗೆ ಹೋದ್ರು. ಆವತ್ತು ಮಲಬಾರ್ನಲ್ಲಿ ನಡೆದಂಥ ಗಲಾಟೆನಲ್ಲಿ ಅನೇಕ ಹಿಂದೂಗಳ ಸಾವಾಯಿತು. ಮುಸಲ್ಮಾನರು ಮಲಬಾರ್ನಲ್ಲಿ ಹಿಂದೂಗಳನ್ನು ಕೊಂದರು. ಆವತ್ತು ಮನನೊಂದು ಗುರುಜಿ ಗೋಳವಕರ ತಲೆನಲ್ಲಿ ಉಳಿದಿತ್ತು. ಹಾಗಾಗಿ ಅವರು ವಿದಿನ್ ದ ಎನ್ಮಿ ಅಂತ ಆ ಸಂದರ್ಭದಲ್ಲಿ ಬರೆದ್ರೆ ವಿನಃ ಅದನ್ನು ಒಟ್ಟಾಗಿ ನೋಡಿ. ಅನೇಕರು ನಮ್ಮಲ್ಲಿ ರಾಷ್ಟ್ರೀಯ ಮುಸ್ಲಿಂ ಮಂಚ ಇದೆ ಸರ್, ರಾಷ್ಟ್ರೀಯ ಮುಸ್ಲಿಂ ಮಂಚ RSSನಲ್ಲಿದೆ. ಇವತ್ತು ಮೋದಿಯವರು ಏಕಾತ್ಮೆ ಕುರಾನ್ ಏಕಾತ್ಮೆ ಕಂಪ್ಯೂಟರ್ ಅಂತ ಹೇಳಿದ್ದಾರೆ. ಅವ್ರು ಮುಸ್ಲಿಂ ವಿರೋಧಾಗಿದ್ದರೆ ಆ ಮಾತು ಹೇಳ್ತಾ ಇರಲಿಲ್ಲ. ಅತಿ ಹೆಚ್ಚು ಹಜ್ಗೆ ದುಡ್ಡು ಕೊಟ್ಟಿರೋದು ವಾಜಪೇಯಿ ಅವರು, BJP ನಾಯಕರು. ಇದೆಲ್ಲನೂ ಇವ್ರು ಗೊತ್ತಿರಬೇಕು. ಕಾಂಗ್ರೆಸ್ನವ್ರಿಗೆ ಗಾಂಧೀಜಿ ಹೆಸರೇಳಂತ ನೈತಿಕತೆ ಇಲ್ಲ. ಯಾಕೆಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಗಾಂಧೀಜಿಯವರು ಯಾವ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ವತಂತ್ರ ಚಳುವಳಿಗೆ ಹೋರಾಟ ಮಾಡ್ತದ ಅಂತ ಡಿಸಾಲ್ವ್ ಮಾಡಿ ಅಂತ ಹೇಳಿದ್ರು. ಆದ್ರೆ ಕಾಂಗ್ರೆಸ್ನ ಅವ್ರ ನಪುಂಸಕರು ಅವ್ರಿಗೆ ಒಂದು ಸ್ವಂತ ಪಾರ್ಟಿ ಕಟ್ಟೋಕೆ ಯೋಗ್ಯತೆ ಇರಲಿಲ್ಲ. ಹಾಗಾಗಿ ಕಾಂಗ್ರೆಸ್ನ ರಿಟರ್ನ್ ಮಾಡ್ಕೊಂಡ್ರು, ಗಾಂಧೀಜಿ ವಿರುದ್ಧ ಹೋಗೋದ್ರು ಅವರು. ಮಾತಾಡ್ತೀನಿ ಶ್ರೀನಿವಾಸ್ ಅವರೇ. ಹಾಗೆ ಚರ್ಚೆ ನಾವು ಮುಂದುವರಿಸೋಣ. ಮಾಜಿ ಸಚಿವರಾಗಿರುವ KS ಈಶ್ವರಪ್ಪ ಅವರು ಕೂಡ ನಮಗೆ ಜಾಯ್ನ್ ಆಗ್ತಾರೆ. ಪ್ರಮೋದ್ ಮುತಾಲಿಕ್ ಅವರು ನಿಮ್ಮ ಜೊತೆಗೆ ಮಾತನಾಡ್ತೀನಿ. ರಮೇಶ್ ಬಾಬು ಅವರು ಮಾತಾಡ್ತೀನಿ. ಈಗಾಗಲೇ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದು ಕಡೆಯಲ್ಲಿ ದಾಳಿಯನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಧರ್ಮದಂಗಲ್ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಕೂಡ ಸಿಡಿದೆದ್ದಿರುವಂತಹದ್ದು. ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಮುಖಂಡರು ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ನಿರಂತರವಾಗಿ ಒಂದಾದ ಮೇಲೆ ಒಂದು ಮಸೀದಿ ಮತ್ತು ದರ್ಗಾದ ವಿಚಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡರು ಒಂದು ಮಹಾಸಭೆಯನ್ನ ಕರೆದಿದ್ದಾರೆ. ಆ ಸಭೆಯ ಮೂಲಕವಾಗಿ ಧರ್ಮ ಸಂಘರ್ಷಕ್ಕೆ ಕೌಂಟರ್ ಕೊಡುವಂತಹ ಪ್ಲಾನ್ ನಡೆದಿದೆಯಾ? ಯಾವ ಕಾರಣಕ್ಕೆ ಹಾಗಾದ್ರೆ ಈಗ ಮುಸ್ಲಿಂ ಸಂಘಟನೆಗಳು, ವಿಶೇಷವಾಗಿ ಮುಸ್ಲಿಂ ಧರ್ಮಗುರುಗಳು ಜೊತೆ ಸೇರಿ ಒಂದು ಸಭೆಯನ್ನು ನಡೆಸ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ? ಏನಿದ್ರ ಉದ್ದೇಶ? ಒಂದು ವರದಿಯನ್ನು ತೋರಿಸಿ ನೋಡಿ. ಧರ್ಮ ದಂಗಲ್ ಇದೇ ಜ್ವಾಲೆ ಈಗ ದೇಶಾದ್ಯಂತ ಧಗಧಗಿಸ್ತಾ ಇದೆ. ಒಂದ್ ಕಡೆ ಜ್ಞಾನವಾಪಿ, ಮತ್ತೊಂದ್ ಕಡೆ ಕುತುಬ್ ಮಿನಾರ್, ಮಥುರಾ ಮಸೀದಿ ಕಿಚ್ಚು, ಇತ್ತ ಮಂಗಳೂರಿನ ಮಳಲಿ ದರ್ಗಾ ದಂಗಲ್, ಜೊತೆಗೆ ತಾಜ್ ಮಹಲ್ ಫೈಟ್. ಹೀಗೆ ದಿನಕ್ಕೊಂದರಂತೆ ವಿವಾದಗಳು ಹುಟ್ಕೊಳ್ತಾನೆ ಇದೆ. ಈ ಬೆಳವಣಿಗೆಗಳು ಮುಸ್ಲಿಮರ ಜಂಘಾಬಲವನ್ನೇ ಕುಸಿಯುವಂತೆ ಮಾಡಿದೆ. ಮುಸ್ಲಿಂ ಸಮುದಾಯ ದಂಗಾಗಿ ಹೋಗಿದೆ.
ಹೀಗೆ ತಮಗೆ ಒಂದರ ಮೇಲೊಂದರಂತೆ ಪೆಟ್ಟು ಬೀಳ್ತಾ ಇದೆ ಅಂತ ಭಾವಿಸ್ತಾ ಇರೋ ಮುಸ್ಲಿಂ ಸಮುದಾಯ ಸಿಡಿದೇಳೋ ಪ್ಲಾನ್ ರೂಪಿಸಿದ್ಯಾ? ಹಿಂದೂ ಸಂಘಟನೆಗಳ ಹೋರಾಟವನ್ನ ಕೌಂಟರ್ ಮಾಡೋದಕ್ಕೆ ಇಳಿತಾ ಇದೆಯಾ? ಇಂತಹದೊಂದು ಕುತೂಹಲ, ಇಂತಹದೊಂದು ಪ್ರಶ್ನೆ ಹುಟ್ಟೋಕೆ ಕಾರಣವೇ ಈ ಮೀಟಿಂಗ್. ಯುಪಿಲಿ 5,000 ಮುಸ್ಲಿಂ ಮುಖಂಡರ ಮಹತ್ವದ ಸಭೆ. ಎಸ್, ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 5,000 ಮುಸ್ಲಿಂ ಮುಖಂಡರು ಒಂದ್ ಕಡೆ ಸೇರಿ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ, ಬೃಹತ್ ಸಮಾವೇಶ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ನಡೆದಂತ ಇದೇ ಸಭೆ ಈಗ ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಮುಸ್ಲಿಮರ ಇದೇ ಮಹಾಸಭೆಯಲ್ಲಿ ಚರ್ಚೆಯಾದ ವಿಷಯಗಳು ಭಾರೀ ಕುತೂಹಲ ಮೂಡಿಸಿದೆ. ಹಿಂದೂ ಸಂಘಟನೆಗಳ ಧರ್ಮ ದಂಗಲ್ಗೆ ಮುಸ್ಲಿಮರ ಕೌಂಟರ್ ಪ್ಲಾನ್, ಹೌದು, ಆಗ್ಲೇ ಹೇಳಿದಾಗೆ ದೇಶಾದ್ಯಂತ ದಿನಕ್ಕೊಂದು ಧರ್ಮ ದಂಗಲ್ ನಡೀತಾ ಇದೆ. ಮಂದಿರ ಮಸೀದಿ ವಾರ್ ಶುರುವಾಗಿದೆ. ಇದು ಮುಸ್ಲಿಂ ಸಮುದಾಯವನ್ನ ತೀವ್ರವಾಗಿ ಕಾಡೋಕೆ ಶುರು ಮಾಡಿದೆ. ಹೀಗಾಗಿ ಈ ಧರ್ಮ ದಂಗಲ್ ಅನ್ನ ಹೇಗೆ ಎದುರಿಸಬೇಕು? ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಕೌಂಟರ್ ಕೊಡಬೇಕಾ? ಕಾನೂನು ಹೋರಾಟ ನಡೆಸಬೇಕಾ? ನಮ್ಮ ನಡೆ ಏನಾಗಿರಬೇಕು? ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರ, ಪ್ರತಿ ರಾಜ್ಯದ ಧರ್ಮ ಗುರುಗಳ ಸಭೆ ನಡೆದಿದೆ. 2 ದಿನ ನಡೆದಂತ ಈ ಸಭೆಯಲ್ಲಿ ಮಹತ್ವದ ನಿರ್ಧಾರ, ಮಹತ್ವದ ಚರ್ಚೆಗಳು ನಡೆದಿದೆ. ಮುಸ್ಲಿಂ ಸಮುದಾಯದ ಪರಮೋಚ್ಚ ಸಂಘಟನೆ ಜಮಿಯತ್ ಉಲೇಮಾ ಎ ಹಿಂದ್ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಬರೋಬ್ಬರಿ 5,000ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ರು. ದೇಶದ ವಿವಿಧ ಮೂಲೆಯಿಂದ ಬಂದಿದ್ದ ನಾಯಕರು ಸಭೆಯಲ್ಲಿ ಪಾಲ್ಗೊಂಡು ಹೊತ್ಕೊಂಡಿರುವಂತಹ ವಿವಾದದ ಬಗ್ಗೆ ಚರ್ಚಿಸಿದ್ದಾರೆ. ಹಾಗಾದ್ರೆ ಸಭೆಯಲ್ಲಿ ಚರ್ಚೆಯಾದ ಪ್ರಮುಖ ವಿಚಾರಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದ ಮುಸ್ಲಿಂ ನಾಯಕರು ಆರ್ಎಸ್ಎಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಭಾರತದಲ್ಲಿ ಮುಸ್ಲಿಂ ದ್ವೇಷ ಭಾವನೆ ಹೆಚ್ಚಾಗ್ತಾ ಇದ್ದು ಧರ್ಮದ ಆಧಾರದ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಸಿಟ್ಟನ್ನ ಹೊರಹಾಕಿದ್ದಾರೆ. ಧಾರ್ಮಿಕ ಸ್ಥಳಗಳ ವಿವಾದಗಳು, ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಗೆ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನೋ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಮಧ್ಯಕಾಲೀನ ಭಾರತದ ಮುಸ್ಲಿಂ ದೊರೆಗಳ ವಿರುದ್ಧ ಆಧಾರರಹಿತ ಆರೋಪ ಮಾಡಲಾಗ್ತಾ ಇದೆ. ಇಸ್ಲಾಮಿಕ್ ನಾಗರಿಕತೆ ಮತ್ತು ಸಂಸ್ಕೃತಿಯ ವಿರುದ್ಧ ಅಸಭ್ಯ ಹೇಳಿಕೆಯನ್ನ ನೀಡಲಾಗ್ತಾ ಇದೆ. ಅಧಿಕಾರದಲ್ಲಿರೋರು ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಆರ್ಎಸ್ಎಸ್ ಹಾಗೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ ಸಭೆಯಲ್ಲಿ ಕೈಗೊಂಡಂತ ನಿರ್ಣಯಗಳೇನು? ಮುಸ್ಲಿಮರ ಹೋರಾಟದ ಪ್ಲಾನ್ ಏನು? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಮುಸ್ಲಿಂ ಮುಖಂಡರು ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ನೋಡಿ. ನಮ್ಮ ಆಹಾರ ಬಟ್ಟೆ ಇಷ್ಟ ಇಲ್ಲದೆ ಹೋದ್ರೆ ನೀವೇ ಪಾಕಿಸ್ತಾನಕ್ಕೆ ಹೋಗಿ, ಇದು ನಮ್ಮ ದೇಶ ಎಂದು ಆರ್ಎಸ್ಎಸ್ ವಿರುದ್ಧ ಮುಸ್ಲಿಂ ಮುಖಂಡರ ಆಕ್ರೋಶ. ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಜಮಿಯತ್ ಉಲೇಮಾ ಎ ಹಿಂದ್ ಸಂಘಟನೆ ಮುಖ್ಯಸ್ಥ ಮೌಲಾನಾ ಮೊಹಮ್ಮದ್ ಮದನಿ ಗುಡುಗಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ದಾರೆ. ನಾವು ತಿನ್ನೋದನ್ನ ನೀವು ಇಷ್ಟಪಡದೆ ಹೋದ್ರೆ ನಮ್ಮೊಂದಿಗೆ ಇರಬೇಡಿ, ನೀವೇ ಬೇರೆ ಕಡೆಗೆ ಹೋಗಿ ಅಂತ ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ದಾರೆ. हमारा मजहब अलग है, जरूर हमारा लिबास अलग है, हमारी तहजीब भी अलग है, हमारे खाने पीने का तरीका भी अलग है, और तुमको अगर बर्दाश्त नहीं है हमारा मजहब तो तुम कहीं और चले जाओ. भेजना नहीं है किसी को, क्योंकि वो जरा जरा सी बात पे कहते हैं ना पाकिस्तान चले जाओ. भैया तुम्हें मौका नहीं मिला था पाकिस्तान जाने का, हमें मौका मिला था, हमने रिजेक्ट किया है उसे पाकिस्तान जाने के मौका. इसलिए हम नहीं जाएंगे, जिसको भेजने का शौक है वो चला जाए. ಹೀಗೆ ಆರ್ಎಸ್ಎಸ್ ವಿರುದ್ಧ ಗುಡುಗುತ್ತಲೇ ಎದ್ದಿರೋ ದಂಗೆ ವಿರುದ್ಧ ಹೋರಾಡೋದಕ್ಕೆ ಮುಸ್ಲಿಮರು ಸಭೆಯಲ್ಲಿ ಹಲವು ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ. ಅದೇನು ಅನ್ನೋದನ್ನ ಒಂದೊಂದಾಗೆ ಹೇಳ್ತೀವಿ ನೋಡಿ. ಮುಸ್ಲಿಮರು ಒಗ್ಗಟ್ಟಾಗೋದಕ್ಕೆ, ಇಸ್ಲಾಮೋಫೋಬಿಯಾ ತಡೆಗಟ್ಟೋದಕ್ಕೆ, ಸದ್ಭಾವನಾ ಮಂಚ್ ಬಲಪಡಿಸಿ ಸಮುದಾಯದಲ್ಲಿ ಜನರ ಜಂಟಿ ಸಭೆ ನಡೆಸೋದಕ್ಕೆ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ಮುಸ್ಲಿಮರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಹಿಷ್ಕಾರ ಹಾಕಿದ್ರೆ ಅಂತ ಪ್ರಯತ್ನಗಳನ್ನು ವಿಫಲಗೊಳಿಸೋಕೆ ತೀರ್ಮಾನಿಸಲಾಗಿದೆ. ಹಾಗೆ ಮುಸ್ಲಿಮರ ಮೇಲಿನ ದಾಳಿ ತಡೆಯುವಂತ ಕಾನೂನು ರೂಪಿಸಬೇಕು ಅಂತ ಒತ್ತಾಯಿಸಿ ಸಭೆಯಲ್ಲಿ ನಿರ್ಧರಿಸಲಾಗಿದೆ.
ಅಲ್ಲದೆ ಸೂಕ್ಷ್ಮ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟು ಅಗತ್ಯ ಬಿದ್ದರೆ ಕಾನೂನು ಹೋರಾಟ ನಡೆಸೋ ಬಗ್ಗೆಯೂ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಪ್ರತಿ ವರ್ಷ ಮಾರ್ಚ್ 15ಕ್ಕೆ ಇಸ್ಲಾಮೋಫೋಬಿಯಾ ವಿರುದ್ಧ ಹೋರಾಡುವ ದಿನವನ್ನ ಆಚರಣೆ ಮಾಡೋದಕ್ಕೆ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಒಟ್ನಲ್ಲಿ ದೇಶದಲ್ಲಿ ಭುಗಿಲೆದ್ದಿರುವಂತಹ ದಂಗೆಯಿಂದ ದಂಗಾಗಿರೋ ಮುಸ್ಲಿಮರು 2 ದಿನ ಸಭೆ ನಡೆಸಿದ್ದಾರೆ, ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮಸೀದಿ ವರ್ಸಸ್ ಮಂದಿರ ಸಮರ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹರೀಶ್, TV9, ನವದೆಹಲಿ. ಎಸ್, ಈಗ ನಮ್ಮ ಜೊತೆಗೆ KS ಈಶ್ವರಪ್ಪ ಅವರು ಜಾಯ್ನ್ ಆಗಿದ್ದಾರೆ ಶಿವಮೊಗ್ಗದಿಂದ. ಈಶ್ವರಪ್ಪ ಅವರೇ, ಇಲ್ಲಿ ಈಗಾಗಲೇ ಕಾಂಗ್ರೆಸ್ನವರು ಎತ್ತಿರುವಂತಹ ಕೆಲವೊಂದು ಅಂಶಗಳು RSS ವಿಚಾರಕ್ಕೆ ಸಂಬಂಧಪಟ್ಟಂತೆ, RSS ಪ್ರಕಾರ ಹಿಂದೂ ಅಂದ್ರೆ ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾನೆ ಟ್ವೀಟ್ ಮೂಲಕವಾಗಿ ಕೂಡ ಸಿದ್ದರಾಮಯ್ಯ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಒಂದು ಕಡೆಯಲ್ಲಿ ನಪುಂಸಕ ಅನ್ನುವಂತಹ ಮಾತು, ಮತ್ತೊಂದು ಕಡೆಯಲ್ಲಿ ಅನಕ್ಷರಸ್ತ್ರ ಇವರು, ಯಾಕೆ RSSನವರು ನೇರವಾಗಿ ಮಾತಾಡಲ್ಲ, ಕೇವಲ ಬಿಜೆಪಿಯವರು ಮುಂದೆ ಬಂದು ಮಾತಾಡ್ತಾರಲ್ಲ, ಯಾಕೆ ಇವರು ನಪುಂಸಕರ ಅನ್ನುವಂಥ ಮಾತನ್ನು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಹೇಳಿದ್ದಾರೆ, ಇವ್ರ ಪ್ರಕಾರ ಹಿಂದೂ ಅಂದ್ರೆ 40% ಕಮಿಷನ್ ತಗೊಳ್ಳುವಂಥವ್ನು ಹಿಂದುವಾ, ಏನು ಇವರ ಪ್ರಕಾರ ಹಿಂದೂ ಅಂದ್ರೆ ಅರ್ಥ ಏನು, ಈ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಏನ್ ಹೇಳ್ತೀರಿ ಇದಕ್ಕೆ? ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು 600 ವರ್ಷಗಳ ಕೆಳಗೆ ಯಾರು ವಿದೇಶಿಯರು ಈ ದೇಶಕ್ಕೆ ಬಂದರು, ಆ ಸಂದರ್ಭದಲ್ಲಿ RSS ಏನು ಮಾಡ್ತಿತ್ತು ಅಂತ ಒಂದು ಮೊದಲನೇ ಪ್ರಶ್ನೆ ಕೇಳಿದ್ದಾರೆ. ಆಗಲೇ ಬಿಗಿಯಾಗಿ RSS ಇದ್ದಿದ್ದರೆ ಈ ದೇಶಕ್ಕೆ ವಿದೇಶಿಯರು ಬರ್ತಾನೇ ಇರಲಿಲ್ಲ, ಅವಾಗ ಯಾಕೆ ಬಾಯಿ ಮುಚ್ಕೊಂಡಿದ್ರಿ ಅನ್ನೋಂಥ ಮಾತನ್ನು ಮನೆ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, RSS 600 ವರ್ಷದ ಕೆಳಗೆ ಈ ದೇಶದಲ್ಲಿ ಇರಲೇ ಇಲ್ಲ. RSS ಬಂದಿದ್ದು 1925ನೇ ಇಸ್ವಿನಲ್ಲಿ. ಕೇವಲ ಒಂದು 16 ಹುಡುಗರನ್ನ ಕಟ್ಕೊಂಡು ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೆ ಅವರವರು ಈ ದೇಶದಲ್ಲಿಂದ ಹಿಂದೂಗಳು ಒಟ್ಟಾಗಬೇಕು, ಹಿಂದೂ ಸಂಘಟನೆ ಆಗಬೇಕು, ಆವಾಗಲೇ ಈ ದೇಶಕ್ಕೆ ಒಳ್ಳೆಯದು ಅಂತೇಳಿ 1925ರಲ್ಲಿ ಒಂದು 16 ಯುವಕರು ಕಟ್ಕೊಂಡು ಶುರು ಮಾಡಿದಂಥ ಸಂಘಟನೆ RSS. ಇದು ಮೊದಲನೇದು. RSS ನಪುಂಸಕ ಸಂಘಟನೆ ಅನ್ನೋಂಥ ಮಾತನ್ನು ನಪುಂಸಕತೆ ಗೊತ್ತಿರೋಂಥ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ನಮಗೆ ನಪುಂಸಕದ ಬಗ್ಗೆ ನಂಬಿಕೆನೇ ಇಲ್ಲ. RSS ಹುಲಿಗಳನ್ನು ಸಿಂಹಗಳನ್ನು ತಯಾರು ಮಾಡ್ತಾ ಇರೋಂಥ ಒಂದು ರಾಷ್ಟ್ರಭಕ್ತ ಸಂಘಟನೆ. ಈ ರಾಷ್ಟ್ರಭಕ್ತ ಸಂಘಟನೆ ಇವತ್ತು ಇಡೀ ದೇಶದಲ್ಲಿ ಧರ್ಮವನ್ನು ಉಳಿಸ್ತೇವೆ, ದೇವಸ್ಥಾನಗಳನ್ನು ಉಳಿಸ್ತೇವೆ, ಸಂಸ್ಕೃತಿಯನ್ನು ಉಳಿಸ್ತೇವೆ ಅಂತ ಇಡೀ ಹಿಂದೂ ಸಮಾಜ ಎದ್ದು ಕೂರೋದಕ್ಕೆ ಕಾರಣ ನಿಜಕ್ಕೂ ಹಿಂದೂಗಳು ಒಟ್ಟಾಗಿರೋದು. ಈ ಹಿಂದೂಗಳು ಒಟ್ಟಾಗಿರೋದನ್ನು ಸಹಿಸಲಾರ್ದೇ ಕೇವಲ ಮುಸಲ್ಮಾನರಲ್ಲ, ಮುಸಲ್ಮಾನರು ಪರವಾಗಿರೋಂಥ ಕಾಂಗ್ರೆಸ್ಸಿಗರಿಗೆ ಭಾರಿ ಸಿಟ್ಟು ಬಂದಿದೆ. ಹಿಂದೂಗಳೆಲ್ಲ ಒಂದಾಗ್ತಾ ಇದ್ದಾರೆ, ಹಿಂದೂಗಳೆಲ್ಲ ನಮ್ಮ ವಿರುದ್ಧ ಹೋಗ್ತಾ ಇದ್ದಾರೆ, ನಾವು ಮುಸಲ್ಮಾನರ ಪರ ಇರಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ತಾ ಕೂತ್ರೆ ಈ ದೇಶ ಉಳಿಯತ್ತಾ? ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡಿದಂಥ ಎಲ್ಲರ ಮನಸ್ಸಿನಲ್ಲೂ ಇದ್ದದ್ದು ಭಾರತೀಯ ಸಂಸ್ಕೃತಿ ಉಳಿಬೇಕು, ನಮ್ಮ ಶ್ರದ್ಧಾ ಕೇಂದ್ರಗಳು ಉಳಿಬೇಕು, ನಮ್ಮ ತಾಯಿ ಸ್ವರೂಪವಾದ ಗೋಮಾತೆ ರಕ್ಷಣೆ ಆಗಬೇಕು, ಭಾರತ ನಮ್ಮ ತಾಯಿ ಅನ್ನೋಂಥ ಭಾವನೆ ಇಡೀ ದೇಶದಲ್ಲಿ ಬರಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿದ್ರು. ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ. ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಸ್ವಾತಂತ್ರ್ಯ ವೀರ ಸಾವರ್ಕರ್, ಮಹಾತ್ಮ ಗಾಂಧಿ, ಇವರೆಲ್ಲರದ್ದು ಕನಸು ಗೋರಕ್ಷಣೆ ಆಗಬೇಕು, ಮಾತೃಭೂಮಿಗೆ ಗೌರವ ಬರಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಇವರು ಮುಸಲ್ಮಾನರ ಪರವಾಗೇನೆ ಹೊರಟ್ರೆ ಏನರ್ಥ? ಪಾಕಿಸ್ತಾನ ಹಿಂದೂಸ್ತಾನ ಅಂತ ಹೊಡೆದಾಕ್ಬಿಟ್ರು ಕಾಂಗ್ರೆಸ್ನವರು. ಹೊಡೆದಾಕಿ RSS ಅನ್ನ ಟೀಕಿಸೋದು ಅಂದ್ರೆ ಹಿಂದೂ ವಿರೋಧಿನಾ? ಇಲ್ಲೇ ಉಳ್ಕೊಂಡ್ರು. RSS ಅನ್ನ ಟೀಕೆ ಮಾಡಿದ್ರು ಅಂತ ಹೇಳಿದ್ರೆ ಹಿಂದೂ ವಿರೋಧಿನಾ? RSS ಅನ್ನು ಯಾಕೆ ಟೀಕೆ ಮಾಡ್ತೀರಿ? ಅದು ಬಹಳ ಮುಖ್ಯ. ನಾವೆಲ್ಲರೂ ಹಿಂದೂಗಳೇ, ನಾವು RSS ನಾವೇ, BJP ನಾವೇ. ಯಾತಕ್ಕೆ ನಾವು BJP ಬೇರೆ ಕಟ್ಕೊಂಡ್ವಿ? ಜನತಾ ಪಕ್ಷದಲ್ಲಿ ಒಟ್ಟಿಗೆ ಇದ್ವಿ. ದ್ವಿಸದಸ್ಯದ ಪ್ರಶ್ನೆ ಬಂತು. ನೀವು RSSನಲ್ಲೂ ಹೋಗಂಗಿಲ್ಲ, ಇದ್ರೆ RSSಗೆ ಹೋಗಿ, ಇಲ್ಲ BJP ಬೇರೆ ಪಕ್ಷ ಕಟ್ಕೊಳ್ಳಿ ಅಂತ. ಹಾಗಾಗಿ ಜನತಾ ಪಕ್ಷ ಬಿಟ್ಟು ನಾವು ಯಾಕೆ ಬಂದ್ವಿ ಅಂತಂದರೆ, ಈ ದೇಶದ ಒಂದು ಹಿಂದೂ ಸಮಾಜವನ್ನು ಒಟ್ಟುಗೂಡಿಸ್ತಾ ಇರೋಂಥ ಸಂಘಟನೆ ಇದೇ ದೇಶವನ್ನು ಉಳಿಸೋದು ಅನ್ನೋ ಒಂದೇ ಕಾರಣಕ್ಕೆ ನಾವು ಜನತಾ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿನ ಕಟ್ಟಿದ್ವಿ. ಅದೇ ಕಾರ್ಯಕರ್ತರು ನಾವು RSSನಲ್ಲೂ ಇದ್ದೀವಿ. ಹಾಗಾಗಿ
ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ ಕೊಡ್ತಾರಂತ ಈ ನಪುಂಸಕರಿಗೆ ಬೆಂಬಲ ಕೊಡ್ತಾರಂತ ಕಾಂಗ್ರೆಸ್ಸು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾ ಇರೋದು ನಾವು RSSನವರು ನಾವೇ, BJPಯವರು ನಾವೇ. ಹಾಗಾಗಿ RSSನಿಂದ ಬಂದಂಥವ್ರು ನಾವು ಮಾನ್ಯ ಕಾಂಗ್ರೆಸ್ಸಿಗರು ಉತ್ತರ ಕೊಡ್ತಾ ಇದ್ದೀವಿ. ನಪುಂಸಕತ್ವ ನಿಮಗೆ ಗೊತ್ತು, ಹುಲಿ ಸಿಂಹದ ಒಂದು ವಿಚಾರ ನಮಗೆ ಗೊತ್ತು. ಆದ್ರೆ ಇಲ್ಲಿ RSS ಅನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ ಬಿಜೆಪಿಯನ್ನ ನೇರವಾಗಿ ಟಾರ್ಗೆಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ಸಿದ್ಧಾಂತದ ಮೂಲ ನೀವು ಹೇಳಿದ್ರಿ, ನಾವು RSS ಇಂದ ಬಂದಂತವರು, ಬಿಜೆಪಿ ಇರೋರೆಲ್ಲರೂ ಕೂಡ ನಾವು RSS ಇಂದ ಬಂದಂತವರು ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಕಾಂಗ್ರೆಸ್ನ ಉದ್ದೇಶವೂ ಕೂಡ ಇಲ್ಲಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡೋಕ್ಕಿಂತ ಬಿಜೆಪಿಯ ಮೂಲ ಸಿದ್ಧಾಂತವನ್ನ ಟಾರ್ಗೆಟ್ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದೇ ಕಾರಣಕ್ಕೆ ಅವರು RSS ಅನ್ನ ಸತತವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ RSS ನ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ತಮಗನ್ಸುತ್ತೆ ಕಾಂಗ್ರೆಸ್ನ ಈ ಉದ್ದೇಶ? ನೋಡಿ, RSSನ್ನ ಬ್ಯಾನ್ ಮಾಡಬೇಕು ಅಂತ ಹಿಂದೆ ಜವಾಹರ್ಲಾಲ್ ನೆಹರು ಕೂಡ ಬ್ಯಾನ್ ಮಾಡಿದ್ರು. ಅದಾದು ಯಶಸ್ವಿ ಆಗಲಿಲ್ಲ. ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಜಾಸ್ತಿ ಆದರು, 1ಕ್ಕೆ 10 ಪಟ್ಟು ಬೆಳೆದರು. ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಪ್ರಧಾನಮಂತ್ರಿ ಆದಾಗ ತುರ್ತು ಪರಿಸ್ಥಿತಿ ಜಾರಿ ತಂದು ಎಲ್ಲ RSSನ ಸ್ವಯಂ ಸೇವಕರನ್ನ ಜೈಲಿಗೆ ಕಳಿಸಿದ್ರು. ನಾವೇನು ಹೆದರಲಿಲ್ಲ. ನಾವು ಈ ದೇಶ ಉಳಿಸ್ತೀವಿ, ಹಿಂದುತ್ವವನ್ನು ಉಳಿಸ್ತೀವಿ, ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ತೀವಿ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಘೋಷಣೆಗಳು ಕೂಗಿ ಇಡೀ ದೇಶದಲ್ಲಿ ಅಂತ ಜೈಲು ಭರ್ತಿ ಮಾಡಿದ್ವಿ. ನಾವ್ಯಾರೂ ಕೂಡ ತಿಹಾರ್ ಜೈಲಿಗೆ ಕಳ್ತನ ಮಾಡಿ ದೇಶದ್ರೋಹದ ಕೆಲಸ ಮಾಡಿ ಹೋಗಲಿಲ್ಲ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಘೋಷಣೆಗಳನ್ನು ಕೂಗಿ ಹಾಗಾಗಿ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಹೊರಟ್ವಿ. ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಅದರಲ್ಲೂ ಕೂಡ ನಾವು ಯಶಸ್ವಿ ಆದ್ವಿ. ಹಾಗಾಗಿ RSSನ ಶಕ್ತಿಯನ್ನು ಕುಗ್ಸಕ್ಕೆ ಯಾರ್ಯಾರು ಪ್ರಯತ್ನ ಮಾಡಿದರೋ ಅವರೇ ತೊಂದರೆ ಅನುಭವಿಸ್ತಾರೆ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ಸೇ ನಿರ್ನಾಮ ಆಗ್ತಾ ಇದೆ. ಕರ್ನಾಟಕದ ಸ್ವಲ್ಪ ಕುಟು ಅಂತ ಕಾಂಗ್ರೆಸ್ ಇದೆ. ಹಾಗಾಗಿ ಇವತ್ತು ದೇಶದಲ್ಲಿರೋಂಥ ಭಾರತೀಯ ಜನತಾ ಪಾರ್ಟಿ ಆಗಲಿ RSS ಆಗಲಿ ನಿರ್ನಾಮ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕೆ ಪದೇ ಕಾಂಗ್ರೆಸ್ ನಾಯಕರು ಮತ್ತೆ ಇದೇ ಪ್ರಶ್ನೆ ಎತ್ತಾ ಇದ್ದಾರೆ? ತಾವು ಹೇಳಿದ್ರಿ ಹಿಂದೆಲ್ಲ ಈ ವಿಚಾರಗಳನ್ನು ಎತ್ತಿದ್ರು, ಯಾರು ಏನೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂತ. ಈಗ ಇದ್ದಕ್ಕಿದ್ದಂಗೆ ದಿಢೀರಂತ ಉದ್ಭವಿಸಿರೋದು ಯಾಕೆ? ಈಗ ತಾವು ಹೇಳಿದ್ರಿ ಕೇವಲ ಮುಸಲ್ಮಾನರ ಓಟ್ಗಳಿಗೆ ಮಾತ್ರ ಅಂತ. ಅರೆ, ಆ ಸಮುದಾಯ ಕಾಂಗ್ರೆಸ್ ನಾಯಕರ ಜೊತೆಗಿದೆ ಅನ್ನುವಂಥದ್ದು ಸ್ಪಷ್ಟ. ಮತ್ತು ಪದೇ ಯಾಕೆ ಅವರು ಈಗ ದೊಡ್ಡ ಸಮುದಾಯ ಯಾವುದು ಈ ಸಂದರ್ಭದಲ್ಲಿ ಅನಗತ್ಯವಾಗಿ ಏನಾದರೂ ಕಾಂಗ್ರೆಸ್ಸನ್ನು ಕಣಕ್ಕೆ ನಷ್ಟ ಮಾಡ್ಕೊಳ್ಳೋಕ್ಕೆ ಕಾಂಗ್ರೆಸ್ ನಾಯಕರಿಗೆ ಇಷ್ಟ ಇರುತ್ತಾ? ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅವರು? ಹಾಗಾದರೆ ಯಾಕೆ ಈ ವಿಚಾರವನ್ನು ಎತ್ತಾ ಇದ್ದಾರೆ ಈಶ್ವರಪ್ಪನವರೇ? ಮುಸಲ್ಮಾನರು ಇವತ್ತು ದೇಶದಲ್ಲಿ ಅನೇಕರು ರಾಷ್ಟ್ರಭಕ್ತರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಬರ್ತಾ ಇದ್ದಾರೆ. ಅದು ಸಹಿಸೋಕ್ಕಾಗ್ತಿಲ್ಲ. ಇದು ನಂಬರ್ 1. ಎರಡನೇದು, ಆರ್ಟಿಕಲ್ 370ಯನ್ನು ರದ್ದು ಮಾಡಿದಾಗ ಇಡೀ ದೇಶ ಸಂತೋಷಪಡ್ತು. ಅದು ಕೂಡ ಅವ್ರಿಗೆ ಸಹಿಸೋಕ್ಕಾಗ್ತಿಲ್ಲ. ಕಾಶ್ಮೀರ ಈ ದೇಶದ ಭೂಭಾಗ, ಒಂದೇ ಸಂವಿಧಾನ, ಒಂದೇ ರಾಷ್ಟ್ರಧ್ವಜ, ಒಂದೇ ಪ್ರಧಾನಿ ಅಂತ ಕೂಡ ಆದಾಗ ದೇಶ ಸಂತೋಷಪಡ್ತು. ಅದಲ್ಲದೆ ತ್ರಿಬಲ್ ತಲಾಖನ್ನು ಮಾನ್ಯ ನರೇಂದ್ರ ಮೋದಿಯವರು ಕಾನೂನು ರೂಪದಲ್ಲಿ ತಂದರು. ಅದು ಮುಸಲ್ಮಾನ ಹೆಣ್ಮಕ್ಳಿಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಒಬ್ಬ ಗಂಡು ಎಷ್ಟು ಬೇಕಾದ್ರೂ ಹೆಣ್ಮಕ್ಳನ್ನು ಮದುವೆ ಮಾಡಿಕೊಂಡು ಅವ್ರನ್ನ ಸುಖ ಅನುಭವಿಸಿ, ಭೋಗ ಅನುಭವಿಸಿ, ಅವ್ರಿಗೆ ಬೀದಿ ತಲಾಕ್ ಅಂತ ಬೀದಿ ಬಿಡ್ತಾ ಇರೋದು ಭಾರತೀಯ ಸಂಸ್ಕೃತಿ ಒಗ್ಗಲ್ಲ ಅಂತ ಹೇಳ್ಕೊಂಡು ಆ ಮುಸಲ್ಮಾನ ಹೆಣ್ಮಕ್ಳು ಇವತ್ತು BJP ಜೊತೆ ಬರ್ತಾ ಇದ್ದಾರೆ. ಇದನ್ನು ಸಹಿಸಲಾರ್ದೇನೆ ಮೂಲವಾಗಿ RSSನ್ನೇ ಟೀಕೆ ಮಾಡಿಬಿಟ್ರೆ ಮುಸಲ್ಮಾನರಿಗೆ ಸಂತೃಪ್ತಿ ಆಗತ್ತೆ ಅಂತ ಒಂದೇ ಭಾವನೆಯಲ್ಲಿ ಕಾಂಗ್ರೆಸ್ RSSನ ಟಾರ್ಗೆಟ್ ಮಾಡ್ತಾ ಇದೆ. ಎಸ್, ಧನ್ಯವಾದ ಈಶ್ವರಪ್ಪ ಅವರೇ. ಇಷ್ಟೊತ್ತು ಟಿವಿ ಜಾನಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ರಮೇಶ್ ಬಾಬು ಅವರೇ, ಯಾವ ಕಾರಣಕ್ಕಾಗಿ ನೀವು RSS ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಈಶ್ವರಪ್ಪ ಅವರು ಕೂಡ ಹೇಳಿದರು. ಸನ್ಮಾನ್ಯ ಮುತಾಲಿಕ್ ರವರಿಗೆ 4 ನಿಮಿಷ ಅವಕಾಶ ಕೊಟ್ಟಿದ್ದೀರಾ. ಪಟಾಪ ಶ್ರೀನಿವಾಸ್ಗೆ 3 ನಿಮಿಷ ಅವಕಾಶ. ಇಲ್ಲ, ಈಗ ತಾವು ಮಾತಾಡಿ, ಇನ್ನೊಂದು ನಿಮಿಷ ಜಾಸ್ತಿ ತಗೊಳ್ಬೇಡಿ ದಯವಿಟ್ಟು. ಅದಕ್ಕೆ ಬೇಕಾಗಿ ಮಾತಾಡಿ ನೀವು. ಅದಕ್ಕೆ ದಯಮಾಡಿ ನೋಡಿ, ಮುತಾಲಿಕ್ ರವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ರು, ಪಟ್ಟಾಪ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಮೇಲೆ ಕೆಟ್ಟ ಪದ ಬಳಕೆ ಮಾಡಿದ್ರು, ಈಶ್ವರಪ್ಪ ಮಾತಾಡಿದ್ರು. ಇವೆಲ್ಲವೂ ಉತ್ತರ ಕೊಡೋದು ನಾನು ಕಾಂಗ್ರೆಸ್ ಪಕ್ಷದ ಕೂತಿದ್ದೇನೆ. ಮೊದಲನೇದು, ಮುತಾಲಿಕ್ ರವರು ಅರ್ಥ ಮಾಡ್ಕೋಬೇಕು, ಇವರಿಂದ ಕಾಂಗ್ರೆಸ್ ಪಕ್ಷ ಕಲಿಯಂತದ್ದು ಏನಿಲ್ಲ. ಮೊದಲನೇದು, ಶ್ರೀರಾಮ್ ಸೇನೆ ಎಲ್ಲಿ ಹುಟ್ಟು ಅಂತ ಈ ರಾಜ್ಯ ಜನಕ್ಕೆ ಕೇಳಲಿ. ಅವರು 1960 ಮಹಾರಾಷ್ಟ್ರದಲ್ಲಿ ಹುಟ್ಟಿದಂತ ಶ್ರೀರಾಮ ಸೇನೆ ಇಟ್ಕೊಂಡು ಹೊಟ್ಟೆಪಾಡಿಗೋಸ್ಕರ ಸಂಘಟನೆ ಮಾಡುವಂತ ಮುತಾಲಿಕ್ ರವರು ಕಾಂಗ್ರೆಸ್ ಪಕ್ಷಕ್ಕೆ ನೀತಿ ಹೇಳಕ್ ಬರ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ, ಅದು ಅವ್ರಿಗೆ ಬಿಡ್ತೀನಿ. ನಾನು ಹೆಚ್ಚಿಗೆ ಅವ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ. ಮತ್ತೆ ಪಟಾಪ ಶ್ರೀನಿವಾಸ್ ಅವರು ಬಹಳಷ್ಟು ವಿಚಾರಗಳು ಮಾತಾಡಿದ್ರು. ಮೊದಲು ಅವ್ರು ತಿಳ್ಕೊಳ್ಳಿ, ಸಂಘ ಪರಿವಾರದ ಬಗ್ಗೆ ಅವ್ರು ನಮ್ಗೆ ಹೇಳ್ಕೊಡೋದು ಬೇಡ.
ಸಂಘ ಪರಿವಾರ ಏನು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಇವರು ಕಪೂರ್ ಕಮಿಷನ್ ನಲ್ಲಿ ವೀರ್ ಸಾವರ್ಕರ್ ಯಾರು ಅಂತ ಹೇಳ್ತಾರೆ. ಇವರು ವೀರ್ ಸಾವರ್ಕರ್ RSS ಅಲ್ವಾ? ಇವರು ಹೇಳಿ ಡಿಕ್ಲೇರ್ ಮಾಡಿ, ಇವರು ವೀರ್ ಸಾವರ್ಕರ್ ಇಸ್ ನಾಟ್ RSS ಫೆಲೋ ಅಂತೇಳಿ. ಕಪೂರ್ ಕಮಿಷನ್ 1966ರಲ್ಲಿ ಫಾರ್ಮ್ ಆದಂತ ಕಪೂರ್ ಕಮಿಷನ್ ಏನ್ ರಿಪೋರ್ಟ್ ಕೊಡ್ತು? ಇವರು ಷಡ್ಯಂತ್ರ ಮಾಡಿದ್ರು ವೀರ್ ಸಾವರ್ಕರ್ ಅವರು ಗಾಂಧೀಜಿಯವರನ್ನ ಕೊಲ್ಲೋದಕ್ಕೆ. ಅವ್ರ ಜೊತೆಲಿದ್ದಂತ 3 ಜನ ಇದ್ರಲ್ಲಿ ಅಸೋಸಿಯೇಟ್ಸ್ ಆಗಿದ್ರು ಅಂತ ಹೇಳಿಲ್ವಾ? ಈ ಸತ್ಯನ ಹೇಳಕ್ ತಾಕತ್ತಿದೆಯಾ ಅವರಿಗೆ, RSSನವ್ರಿಗೆ, BJP ಅವರಿಗೆ? ನಾಥುರಾಮ್ ಗೂಡ್ಸೆ ತಮ್ಮ ಇನ್ನೊಬ್ಬ ಗೂಡ್ಸೆ ಮತ್ತೆ ಮದನ್ ಲಾಲು ಕರ್ಕರೆ 3 ಜನ ರಿಲೀಸ್ ಆದ್ರಲ್ಲ 66ರಲ್ಲಿ. ಏನಾಯ್ತು ಅವತ್ತು ಘಟನೆ ಮಹಾರಾಷ್ಟ್ರದಲ್ಲಿ? ಹೂ ವಾಸ್ ದ ಚೀಫ್ ಮಿನಿಸ್ಟರ್ ಆಫ್ ಬಾಂಬೆ ಸ್ಟೇಟ್? ಮೊರಾರ್ಜಿ ದೇಸಾಯಿ ವಾಸ್ ದ ಬಾಂಬೆ ಚೀಫ್ ಮಿನಿಸ್ಟರ್. ಏನಕ್ಕೆ ಅವತ್ತು ಕಮಿಷನ್ ರಚನೆ ಆಯಿತು? ಏನಕ್ಕೆ RSS ಮೇಲೆ ಆರೋಪ ಬಂತು? ಏನಕ್ಕೆ ಸಾವರ್ಕರ್ ಮೇಲೆ ಆರೋಪ ಬಂತು? ಏನಕ್ಕೆ ಇವರೆಲ್ಲ ವಿಚಾರಣೆ ಆಯಿತು? ದಯಮಾಡಿ ಸತ್ಯವನ್ನು ಮರೆ ಮಚ್ಚೋದಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ಇವತ್ತೇನು ಆರ್ಯನರು ಮತ್ತೆ ದ್ರಾವಿಡ ವಿಚಾರ ಇದೆ, ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ವಿಚಾರಕ್ಕೆ ಪೂರಕವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಭಾರತಕ್ಕೆ. ಮಧ್ಯ ಏಷ್ಯಾದಿಂದ ಯಾರು ಭಾರತಕ್ಕೆ ಬಂದ್ರು, ಪ್ರಾಚ್ಯ ಏಷ್ಯಾದಿಂದ ಯಾರು ಭಾರತಕ್ಕೆ ಬಂದ್ರು, ದ್ರಾವಿಡರು ಯಾರು, ಆರ್ಯನ್ರು ಯಾರು, ಯಾರ್ಯಾರು ಈ ದೇಶದಲ್ಲಿ ನೆಲೆಯೂರಿದ್ದಾರೆ, ಇವೆಲ್ಲ ವಿಚಾರಗಳು ಚರ್ಚೆ ಆಗಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಧರ್ಮದ ಆಧಾರದ ಮೇಲೆ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡಿ ಮಾತಾಡೋಂಥ ವಿಚಾರ ಅಲ್ಲ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ತಾವು ಸಾಂದರ್ಭಿಕವಾಗಿ ಮಾತಾಡ್ತಾ ರಾಹುಲ್ ಗಾಂಧಿ ಅವರು ಹೇಳಂತ ಹೇಳಿಕೆಯನ್ನು ಹೇಳಿದ್ರು, ಯಾರು RSS ಪರವಾಗಿದ್ದೀರಾ ಅಥವಾ ಪರವಾದಂಥ ನಿಲುವನ್ನು ಇಟ್ಕೊಂಡಿದ್ದೀರಾ, ನೀವು ಕಾಂಗ್ರೆಸ್ ಪಕ್ಷದಿಂದ ದೂರ ಇರಿ ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ಇಟ್ ಈಸ್ ನಾಟ್ ಎ ನ್ಯೂ ಸ್ಟೇಟ್ಮೆಂಟ್. 1935ರಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ AICC ಅಧಿವೇಶನ ಆದಂಥ ಸಂದರ್ಭದಲ್ಲೇ ಕಾಂಗ್ರೆಸ್ ಒಂದು ನಿರ್ಣಯವನ್ನು ತಗೊಂತು. ಯಾರು ಸಂಘ ಪರಿವಾರದ ಪರವಾಗಿದ್ದೀರಾ, ಯಾರು ಹಿಂದೂ ಮಹಾಸಭಾದ ಪರವಾಗಿದ್ದೀರಾ, ಯಾರು ಮುಸ್ಲಿಂ ಲೀಗ್ ಪರವಾಗಿದ್ದೀರಾ, ಯಾರು ಮೂಲಭೂತವಾದಿಗಳಿದ್ದೀರಾ, ಯಾರು ಜಾತ್ಯತೀತೆಯನ್ನು ಒಪ್ಪೋದಿಲ್ಲ, ಅವರು ಕಾಂಗ್ರೆಸ್ ಪಕ್ಷದಿಂದ ದೂರ ಇರಿ ಅಂತೇಳಿ 1935ರಲ್ಲೇ ಕಾಂಗ್ರೆಸ್ ಪಕ್ಷ ನಿರ್ಣಯ ತಗೊಂಡಿದೆ. ಹಾಗಾಗಿ ಇವತ್ತು ಹೊಸ ವಿಚಾರ ಚರ್ಚೆ ಮಾಡೋ ವಿಚಾರ ಪ್ರಶ್ನೆ ಇಲ್ವೇ ಇಲ್ಲ. ಮತ್ತೆ ಸನ್ಮಾನ್ಯ ಈಶ್ವರಪ್ಪನವರು ಪದೇ ಪದೇ ಅವ್ರು ಹೇಳ್ತಾರೆ ನಾಡದ್ರೋಹಿಗಳು. ಇವ್ರಿಗಿನ್ನ ನಾಡದ್ರೋಹಿಗಳು ಈ ದೇಶದಲ್ಲಿ ಯಾರಾದ್ರು ಇದ್ದಾರಾ? ಯಾರು ಇವತ್ತು ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಕಾರಣಕರ್ತ ಯಾರು? ಪದೇ ಪದೇ ಗುರೂಜಿ ಹೆಸರು ಬಳಸ್ತಾರೆ ಈಶ್ವರಪ್ಪನವರು. ಗುರೂಜಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೂ ಗೌರವ ಇದೆ, ಎಡ್ಗೆ ಅವ್ರ ಬಗ್ಗೆ ನನಗೂ ವೈಯಕ್ತಿಕವಾಗಿ ಗೌರವ ಇದೆ, ದೀನ್ ದಯಾಳ್ ಉಪಾಧ್ಯಾಯ ಅವ್ರ ಬಗ್ಗೆ ನನಗೂ ವೈಯಕ್ತಿಕವಾಗಿ ಗೌರವ ಇದೆ. ಆದರೆ ನೀವು ಮಾಡ್ತಾ ಇರ್ತಕ್ಕಂಥ ನಡೆ ಏನು? ಇವತ್ತು ನಿಮ್ಗೆ ಇದು ತಾಕತ್ತಿದೆಯಾ? ಕೌಂಟಿಂಗ್ ಮಿಷನ್ ಮನೇಲಿ ಇಟ್ಕೊಂಡು ನಾನು ಸಂಪೂರ್ಣವಾಗಿ ಸಂಘ ಪರಿವಾರದ ವ್ಯಕ್ತಿ ಅಂತ ಹೇಳೋದಕ್ಕೆ ನಿಮ್ಗೆ ತಾಕತ್ತಿದೆಯಾ? ನೈತಿಕತೆ ಇದೆಯಾ ನಿಮ್ಗೆ? ಯಾವ ಸರ್ಕಾರದಲ್ಲಿ 40% ಇವತ್ತು ಕಮಿಷನ್ ನೀಡ್ತಾ ಇರ್ತಕ್ಕಂಥದ್ದು? ಎಸ್ ರಮೇಶ್ ವಿಚಾರಕ್ಕೆ ತಾಕತ್ತಿಲ್ಲದೆ ನೀವು ಇವತ್ತು ಬೇರೆ ಬೇರೆ ವಿಚಾರ ತಗೊಂಡ್ ಬರ್ತಾ ಇದ್ದೀರಾ ನೀವು. ಖಂಡಿತ ರಮೇಶ್ ಮುತಾಲಿಕ್ ಅವರೇ ರಮೇಶ್ ಬಾಬು ಅವರ ಮಾತಿಗೆ ಈ ಭ್ರಷ್ಟಾಚಾರವನ್ನ ಇಟ್ಟುಕೊಂಡಿರುವಂತವ್ರಿಗೆ ಹಂಗಾದ್ರೆ RSS ನವರು ಹೇಳ್ಕೊಳ್ಳೋದಕ್ಕೆ ನೈತಿಕತೆ ಇದೆಯಾ ಅಂತ ಹೇಳಿ? ಇಲ್ಲ, ಭ್ರಷ್ಟಾಚಾರಕ್ಕೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಬಲಿಯಾಗಿದ್ದಾವೆ. ಅದಕ್ಕೆ BJPಯೂ ಹೊರತಾಗಿಲ್ಲ, ಕಾಂಗ್ರೆಸ್ಸು ಅಂತೂ ಅದನ್ನು ಹುಟ್ಟುಹಾಕಿದ್ದು ಭ್ರಷ್ಟಾಚಾರ, ಇನ್ನು JDS ಅನ್ನು ಹೊರತಾಗಿಲ್ಲ, ಕಮ್ಯುನಿಸ್ಟರು ಹೊರತಾಗಿಲ್ಲ. ಇನ್ನು ಭ್ರಷ್ಟಾಚಾರದ ಬಿಟ್ಬಿಡೋಣ. ರಮೇಶ್ ಬಾಬು ಅವರು ಒಂದನ್ನು ಹೇಳಿದರು, 1960ರಲ್ಲಿ ಶ್ರೀರಾಮ ಸೇನೆ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಯಿತು ಅನ್ನುವಂಥದ್ದು ನನಗೇನು ಗೊತ್ತಿಲ್ಲ. ಆದರೆ ನಾನು ಕರ್ನಾಟಕದಲ್ಲಿ 2005ನೇ ಇಸ್ವಿಯಲ್ಲಿ ಶ್ರೀರಾಮ ಸೇನೆಯನ್ನ ರಿಜಿಸ್ಟರ್ ಮಾಡಿದ್ದೀನಿ ನಾನು. ಸೊ ಬೇರೆ ನನಗೇನು ಗೊತ್ತಿಲ್ಲ. ಆದರೆ ಗೂಗಲ್ ಮಾಡಿದ್ರೆ ವಿಕಿಪೀಡಿಯಾದಲ್ಲೇ ಹೇಳುತ್ತೆ 1962ರಲ್ಲಿ ಆರಂಭ ಆಗಿರೋದು. ಅದರ ಸಂಸ್ಥಾಪಕರು ಯಾರು ಮತ್ತು ಅದರ ಕೀ ಪರ್ಸನ್ಸ್ ಅಲ್ಲಿ ಈಗ ಪ್ರಮೋದ್ ಮುತಾಲಿಕ್ ಅನ್ನುವಂತ ಹೆಸರು ಬರುತ್ತೆ. ಹಾಗಾದರೆ ತಪ್ಪು ಅದು. ಅದನ್ನು ನಾನು ಸರಿಪಡಿಸ್ತೇನೆ, ಅದನ್ನು ನಾನು ಅವರಿಗೆ ಹೇಳಿ ಅದನ್ನು ಸರಿಪಡಿಸ್ತೇನೆ. 2005ನೇ ಇಸ್ವಿಯಲ್ಲೇ ನಾವು ಶ್ರೀರಾಮ್ ಸೇನೆಯನ್ನು ರಿಜಿಸ್ಟರ್ ಮಾಡಿದ್ದೀವಿ. ರಿಜಿಸ್ಟರ್ ಕಾಪಿ ನಮ್ಮ ಹತ್ರ ಇದೆ. ಇದು ಒಂದು. ಇನ್ನು ಎರಡನೇದು, ಇವತ್ತು ದೇಶಭಕ್ತಿಯನ್ನು ಕಲಿಸುವಂಥದ್ದು ಪ್ರಮೋದ್ ಮುತಾಲಿಕ್ ಬೇಡ ಅಥವಾ ಇನ್ಯಾರು ಬೇಡ ಅಂತನ್ನುವಂಥವ್ರು ನಾನು ಹೇಳಿದ ಇದಕ್ಕೆ ಅವರು ಉತ್ತರ ಕೊಡಲೇ ಇಲ್ಲ. ಇವತ್ತು ಗಾಂಧೀಜಿಯವರ ಹತ್ಯೆಯ ಸಂಬಂಧಪಟ್ಟಾಗಿ ಮಾತನಾಡುವಂತವರು, ಗಾಂಧೀಜಿಯ ವಿಚಾರಧಾರೆಯನ್ನ ಸಂಬಂಧಪಟ್ಟಾಗಿ ಒಬ್ಬ ವ್ಯಕ್ತಿ, ಇವತ್ತು ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಕೂಡ ಪಾಲಿಸ್ತಾ ಇಲ್ಲ. ಗಾಂಧಿ ಹತ್ಯೆಯನ್ನು ಸಂಭ್ರಮಿಸುವಂತವರನ್ನ ಖಂಡಿಸ್ತೀರಾ? ಹಾಗಾದ್ರೆ ಗೋಡ್ಸೆಯನ್ನು ಹೊಗಳುವಂತವ್ರನ್ನ ಖಂಡಿಸ್ತೀರಾ ನೀವು? ಅಲ್ಲ, ಅದು ಗೋಡ್ಸೆಯನ್ನು ಹೊಗಳುವಂತವ್ರನ್ನ ಇಲ್ಲ, ನಾನು ಅದನ್ನು ತಪ್ಪು ಅಂತ ಹೇಳಿದ್ದೇನೆ. ಗೋಡ್ಸೆ ಅವರ ನಾನು ಒಪ್ಪೋದೇ ಇಲ್ಲ, ಅದನ್ನ ತಪ್ಪು ಅದು. ಆದರೆ ನಾನು ಹೇಳಿ ಕೊಲೆ ಮಾಡುವಂತಹದ್ದು ಯಾರು ಮಾಡಿದ್ರು ಕೂಡ ತಪ್ಪನೇ. ಆದರೆ ಗಾಂಧೀಜಿಯವ್ರ ಬಗ್ಗೆ ಇಷ್ಟು ಕಳಕಳಿ, ಇಷ್ಟು ವೇದನೆ, ಇಷ್ಟು ನೋವು ಇರುವಂತವರು ಗಾಂಧೀಜಿಯವರ ವಿಚಾರಧಾರೆಯನ್ನ
ಕಳೆದ 60 ವರ್ಷ ಆಡಳಿತದಲ್ಲಿದ್ದಂತ ಕಾಂಗ್ರೆಸ್ನವರು ಯಾವ ವಿಚಾರವನ್ನ ಪಾಲಿಸಿದ್ರು? ತಮ್ಮ ಜೀವನದಲ್ಲಿ ಪಾಲಿಸಿದ್ರ? ಕಾಂಗ್ರೆಸ್ ಪಕ್ಷದಲ್ಲಿ ಪಾಲಿಸಿದ್ರ? ಮಾತಾಡ್ತೀನಿ, ಚರ್ಚೆನ ಮುಂದುವರಿಸಿ. ಬನ್ನಿ, ಸೋಮಪಟ್ಟಂಗೆ ಮಾತಾಡಲಿಕ್ಕೆ ರಾಜಶೇಖರಾನಂದ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಶ್ರೀಗಳೇ, ಇಲ್ಲಿ ತನಕ ಚರ್ಚೆನ ಗಮನಿಸಿದ್ರಿ, ಜೊತೆಗೇನು ಅಂದರೆ ಕಾಂಗ್ರೆಸ್ ನಾಯಕರ ಆರೋಪ ಪ್ರತ್ಯಾರೋಪಗಳು ಅದೆಲ್ಲವನ್ನೂ ಕೂಡ ತಾವು ಕೇಳಿದ್ರಿ. ಇದು ಸೋಮಪಟ್ಟಂಗೆ ಬಿಜೆಪಿ ನಾಯಕರು ಏನು ಹೇಳಿದ್ರು ಅನ್ನೋದು ಕೂಡ ಗಮನಿಸಿದ್ರಿ. ಇದ್ರ ಬಗ್ಗೆ ಏನಂತೀರಿ ತಾವು? ಈಗ ಪ್ರಸ್ತುತ ವಿಷಯ ಇರುವಂತಹ ಚರ್ಚೆಗಳು ಅಪ್ರಸ್ತುತವಾದ ಚರ್ಚೆಗಳು. ದೇಶವನ್ನ ಒಂದು ರಾಷ್ಟ್ರೀಯ ಸ್ತರದಲ್ಲಿ ನಡೆಸಿಕೊಳ್ಬೇಕು. ರಾಷ್ಟ್ರವಾದವನ್ನ ನಾವುಗಳು ಅಭಿವೃದ್ಧಿ ಮತ್ತೆ ಸಾಮರಸ್ಯ ಇದು ಎರಡರ ಕಡೆಗೆ ನಾವು ತಗೊಂಡು ಹೋಗ್ಬೇಕು. ಕರೆಕ್ಟ್. ಇದರಲ್ಲಿ ಎರಡೂ ರಾಜಕೀಯ ಪಕ್ಷಗಳು ಕೂಡ ಒಂದು ಒಳ್ಳೆಯ ಅಂಶವನ್ನ ಬಿತ್ತಬೇಕು. ಒಳ್ಳೆಯ ಬೆಳೆಯನ್ನ ಬಿತ್ತಿದ್ರೂ ಕಳೆಗಳು ಬರ್ತದೆ. ಕಳೆಗಳನ್ನ ಕಿತ್ತು ಒಳ್ಳೆಯ ಬೆಳೆಯನ್ನ ನಾವು ಕೊಡಬೇಕು. ನಾವಿಲ್ಲಿ ಕಳೆಗಳನ್ನ ಕೀಳುವ ಕೆಲಸ ಮಾಡಬೇಕು ಯಾರಾದ್ರೂ. ನಿಜ 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 ಬಹಳ 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 ಒಳ್ಳೆ ಮಾತನ್ನ ಹೇಳಿದ್ರಿ. ಉಮರ್ ಶರೀಫ್ ನೋಡಿ, ಇವಾಗ ಪ್ರಮೋದ್ ಮುತಾಲಿಕ್ ಅವರು ಒಂದು ಮಾತು ಹೇಳಿದ್ರು, ಗೋತ್ಸೆ ಮಾಡಿದ್ದು ತಪ್ಪೇ ಅಂತ. ಈ ನಿಲುವು ಅವ್ರದ್ದಾಗಿದೆ. ಆದರೆ ಎಲ್ಲ RSS ಸಂಘ ಪರಿವಾರನವರು ಹೀಗೆ ಮಾತಾಡೋದಲ್ಲ, ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ. ಇಂತಹ ಕನ್ಫ್ಯೂಷನ್ ಇರೋದು ಸತ್ಯ. RSS ಒಳಗೆ ಎಲ್ಲ ಒಂದೇ ಮನಸ್ಥಿತಿನಲ್ಲಿ ಇಲ್ಲ. ಕೆಲವರು ಬಹಳ ಅತಿರೇಕದ ಏನು ನ್ಯಾಷನಲಿಸಮ್ ಬಗ್ಗೆ ಮಾತಾಡ್ತಾರೆ, ಅಂದರೆ ಜಿಂಗೋಯಿಸಮ್ ಅಂತ ಹೇಳ್ಕೊಳ್ತಾರೆ. ಜಿಂಗೋಯಿಸಮ್ ಅಂದರೆ ಒಂದು ವರ್ಗದವರನ್ನ ದ್ವೇಷಿಸುವ ಮೂಲಕ ನಾವು ರಾಷ್ಟ್ರೀಯತೆಯನ್ನು ಪಡೆದುಕೊಳ್ಳಬೇಕಂತ ಒಂದು ಉದ್ದೇಶ ಇರುತ್ತಲ್ಲ, ಅದು ಜಿಂಗೋಯಿಸಮ್. ಅಂಥವ್ರು ಕೂಡ RSS ನಲ್ಲಿ ಇದ್ದಾರೆ. ಹೀಗೆ ಇಂತಹ ಇರೋರು ಅಂದರೆ ಪ್ರಮೋದ್ ಮುತಾಲಿಕ್ ಅವರ ಈ ಒಂದು ಮಾತಿಗೆ ಎಲ್ಲರೂ ಬೆಂಬಲ ಕೊಡ್ತಾರಾ RSSನವರು? ಇಲ್ಲ. ಇವಾಗ ಗೋಡ್ಸೆ ಉಮರ್ ಶರೀಫ್ರೆ, ಈಗ ಯಾವುದೇ ಸಂಘಟನೆಯಲ್ಲಿ ಎಲ್ಲರ ನಿಲುವು ಒಂದೇ ಆಗಿರುತ್ತಾ? ಹೋಲಿ ಹೋಲಿ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಮನೆಗಳಲ್ಲಿ ಆಗಿರುತ್ತಾ? ಅದೇ ಕರೆಕ್ಟ್. ಆದ್ರೆ ಇಲ್ಲಿರತಕ್ಕಂಥ ಅವರ ಇದಿದೆ, ಏನದು ರೆಸ್ಪಾನ್ಸಿಬಿಲಿಟಿ ಇದೆ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮೂಡಿಸಬೇಕಾಗಿದಲ್ಲ. RSS ಸಿದ್ಧಾಂತ ಏನಂತ ಅವರು ಕ್ಲಿಯರ್ ಆಗಿ ಕೊಡದೇ ಇದ್ರೆ ಇಂಥ ಗೊಂದಲ ಉಂಟಾಗತ್ತೆ, ಗೊಂದಲಗಳು. ಶ್ರೀನಿವಾಸ್, ಕೊನೆಯದಾಗಿ ಇಲ್ಲ, ಎರಡು ವಿಷಯ ಇವರು ರಮೇಶ್ ಬಾಬು ಅವರು ಹೇಳ್ತಾ ಇದ್ದಾರೆ, ನಾನೇನೋ ಕೆಟ್ಟ ಶಬ್ದ ಮಾತಾಡಿದೆ ಅಂತ. ಅವರು ನಾಯಕರು ಸಿದ್ದರಾಮಯ್ಯವರು ಹೇಳಿದ್ದನ್ನು ನಾನು ಹೇಳಿದ್ದೆ. ಎರಡನೇದು, ರಮೇಶ್ ಬಾಬು ಅವರು ಹೇಳ್ತಾ ಇದ್ರು ಮುತಾಲಿಕ್ ಅವ್ರ ಬಗ್ಗೆ, ಅವ್ರು ಹೊಟ್ಟೆಪಾಡಿಗಾಗಿ ಸಂಘಟನೆ ಮಾಡ್ತಾ ಇದೆ ಅಂತ. ಆ ರೀತಿ ಒಂದು ವೈಯಕ್ತಿಕ ನಿಂದನೆಗಳಿಗೆ ಇಳಿಬಾರ್ದು. ವಿಷಯ ಇಲ್ಲದಿದ್ದಾಗ ಈ ರೀತಿ ಮಾತಾಡ್ತಾರೆ. ಇಡೀ ಜೀವನವನ್ನು ಮುತಾಲಿಕ್ ಅವರು ದೇಶಕ್ಕಾಗಿ ಧರ್ಮಕ್ಕಾಗಿ ಮುಡಿಪಾಕಿಟ್ಟಿರೋರು. ಇವತ್ತೇನಾಗಿದೆ ಅಂದರೆ ಅವ್ರಿಗೆ ಒಂದು ಆತಂಕ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆತಂಕ ಇದೆ, ಮುಸಲ್ಮಾನರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಅದು ಕಿಲುಬು ಹಳೆ ಕಿಲುಬು ಕಾಸು ಇಟ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ನಷ್ಟನೇ. ಇವರು ಎಷ್ಟೆಷ್ಟು RSSನ ವಿರೋಧ ಮಾಡ್ತಾ ಇದ್ದಾರೆ. ಇವರು ನಾಯಕರು ನೆಹರು ಇಂದ ಇಂದಿರಾ ಗಾಂಧಿಯಿಂದ ಎಲ್ಲ ವಿರೋಧ ಮಾಡಿದ್ರೆ ಅದು ಸಂಘ ಬೆಳೀತು. ಆಮೇಲೆ ಯಾಕೆ RSSನವ್ರು ಉತ್ತರ ಕೊಡ್ತಾ ಇಲ್ಲ, BJP ಬರ್ತಾರೆ ಅನ್ನೋ ಪ್ರಶ್ನೆ ಇದೆ. ಸಂಘ ಒಂದು ಸಾಗರ. ಸಿದ್ದರಾಮಯ್ಯ ಅಂತಾರೆ, ಅದು ಮುಂದೆ ಒಬ್ಬ ಬಚ್ಚ. ನಮ್ಮಂಥರ ಅನೇಕ ಜನಗಳನ್ನ ಸಂಘ ತಯಾರು ಮಾಡಿಬಿಟ್ಟಿದೆ. ನಾವು ಸಾಕು ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಸಂಘ ದೇಶ ಕಟ್ಟೋದು, ಧರ್ಮ ಕಟ್ಟೋ ಕಾರ್ಯದಲ್ಲಿ ಅದಕ್ಕೆ ಸಮಯ ಇಲ್ಲ. ಇಂಥ ಟೈಮ್ ಅಷ್ಟೆಲ್ಲ ಇಂಥವ್ರಿಗೆಲ್ಲ ಉತ್ತರ ಕೊಟ್ಟು ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ನಮ್ಮಂಥವ್ರನ್ನ ತಯಾರು ಮಾಡಿದೆ. ನಾವು ಸರಿಯಾಗಿ ಉತ್ತರ ಕೊಡ್ತೀವಿ. ಅವ್ರ ಜಾಗ ಏನು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ರಮೇಶ್ ಬಾಬು ಅವರು ಕೊನೆಯದಾಗಿ ಏನಂತೀರಿ? ಲಾಸ್ಟ್ ವರ್ಡ್ ಪ್ಲೀಸ್, ಸಂಕ್ಷಿಪ್ತವಾಗಿ. ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟ ಇದೆ. ಇವತ್ತೇನು ಕೋಮುವಾದಿಗಳನ್ನ ಹಂತವಾಗಿ ಬೆತ್ತಲೆ ಕೇಳಿ ಮಾಡೋಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಯಾವ ಸಂಘ ಪರಿವಾರದಿಂದ ಕಲಿಯಂಥದ್ದೇನೂ ಇಲ್ಲ. ಸಂಘ ಪರಿವಾರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಿಲುವು ಸ್ವತಂತ್ರ ಪೂರ್ವದಲ್ಲಿ ನಿಂತು ಇವತ್ತು ಅದೇ ಇದೆ. ಸಿದ್ದರಾಮಯ್ಯನಂತವ್ರನ್ನ ಈ ಸಂಘ ಪರಿವಾರದವರು ಏನು ಮಾಡೋಕ್ಕಾಗಲ್ಲ, ಬಿಜೆಪಿ ಏನು ಮಾಡೋಕ್ಕಾಗಲ್ಲ. ಇವತ್ತು ಪದೇ ಪದೇ ಅವರೆಲ್ಲೋ ಒಂದು ಕಡೆ ಕೂತ್ಕೊಂಡು ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಿ ಕಳಿಸ್ತಾರೆ. ಇವೆಲ್ಲಕ್ಕೆಲ್ಲ ಎದುರುವಂತ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಪಕ್ಷ ತನ್ನ ತತ್ವ ಸಿದ್ಧಾಂತದಿಂದ ಯಾವತ್ತೂ ಹಿಮ್ಮುಖವಾಗಿ ಹೋಗೋದಿಲ್ಲ. ಈಶ್ವರಪ್ಪನಂತ ಬಾಯರ್ನಿಂದ ಕಲಿಯುವಂತ ಅವಶ್ಯಕತೆನೂ ನಮ್ಗಿಲ್ಲ. ಬಿಜೆಪಿ ಅರ್ಥ ಮಾಡ್ತೀವಿ, ಈ ದೇಶದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಈ ತತ್ವವನ್ನು ಇಟ್ಕೊಂಡ್ರಷ್ಟೇ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಕಾಂಗ್ರೆಸ್ ಪಕ್ಷ. ಪ್ರಮೋದ್ ಮುತಾಲಿಕ್ರೆ, ಕೊನೆಯದಾಗಿ ಏನಂತೀರಿ? ತುಂಬಾ ಸಂಕ್ಷಿಪ್ತವಾಗಿ. ಸಿದ್ದರಾಮಯ್ಯನವರು RSS ಮೇಲೆ ಏನು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ, ಅವರು ಯಶಸ್ವಿಯಾಗಿದ್ದಾರೆ. ನಾವು ಮೇಲಿನ ಮೇಲೆ ಹೇಳ್ತಾ ಇದ್ದೀವಿ ಮುಸ್ಲಿಂ ಓಟಿಗೋಸ್ಕರ ಅಂತ ಹೇಳಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಮುಖಂಡರ ಸಮಾವೇಶ ಬಾಯಿಂದ ಬಂದಿದ್ದು RSS ವಿರುದ್ಧನೇ. ಅಂದ್ರೆ ನೇರವಾಗಿ ಇವರು ಒಂದೇ ಮುಖವಾಣಿ ಇದೆ. RSS ಟಾರ್ಗೆಟ್ ಮಾಡಬೇಕು, ರಾಷ್ಟ್ರೀಯವಾದವನ್ನು ಟಾರ್ಗೆಟ್ ಮಾಡಬೇಕು, ಹಿಂದುತ್ವವನ್ನು ಟಾರ್ಗೆಟ್ ಮಾಡಬೇಕು, ದೇಶಭಕ್ತಿಯನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ದೇ ಇದೆ. ಇದು ಒಂದು. ಇನ್ನು ಎರಡನೇದು, ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ಈ ಸಿದ್ದರಾಮಯ್ಯನವರ ಹತ್ರ ಇರುವಂತವ್ರು ಎಲ್ಲರೂ ಕೂಡ ಇವರ ಮಕ್ಕಳನ್ನ ರಾಷ್ಟ್ರೋತ್ಥಾನ ವಿದ್ಯಾಲಯದ ಕಳಿಸ್ತಾ ಇದ್ದಾರೆ. RSSನ
ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ, ಅಲ್ಲಿ ಒಳ್ಳೆ ವಿದ್ಯೆ ಸಿಗುತ್ತೆ, ಅಲ್ಲಿ ದೇಶಭಕ್ತಿ ವಿದ್ಯೆ ಸಿಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನವರು ಎಲ್ಲಾ ಮಕ್ಕಳು ಕೂಡ ರಾಷ್ಟ್ರತಾನ ಕಳಿಸ್ತಾ ಇದ್ದಾರೆ ಅಂತ ಅನ್ನೋದು ಅಲ್ಲ. ನೀವು ಶಾಲೆ ಕಳಿಸ್ತಾರೆ ಹೆಂಗೆ ನೀವು? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.